ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವಿಗೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋಬಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್. ಶ್ರೀ ಸತ್ಯವ್ರತ ರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ನಿಮಿರಾಜನ ಸಭೆಗೆ, ಯಜ್ಞ ಮಂಟಪಕ್ಕೆ ಜಾಯಂತೆಯರು, ಕವಿ, ಹರಿ, ಅಂತರಿಕ್ಷ ಮೊದಲಾದ ಮಹಾಜ್ಞಾನಿಗಳು, ಸನ್ಯಾಸಿಗಳು ದಯಮಾಡಿಸಿದ್ದಾರೆ. ಆತಿಥ್ಯವನ್ನು ಮಾಡಿದ್ದಾನೆ. ಆದರ ಉಪಚಾರಗಳ ನಂತರ ತತ್ವೋಪದೇಶವನ್ನು ಮಾಡುವುದಕ್ಕೆ ಪ್ರಾರ್ಥನೆ ಮಾಡ್ತಾನೆ. ನಿಮಿರಾಜ, ಭಾಗವತ ಧರ್ಮಗಳ ಉಪದೇಶ ಮಾಡಿ. ಜನ್ಮ ಸಾರ್ಥಕವಾಗಬೇಕು. ದುರ್ಲಭೋ ಮಾನುಷೋ ದೇಹ ದೇಹಿನಾಂ ಕ್ಷಣಭಂಗುರಃ ತತ್ರಾಪಿ ದುರ್ಲಭಂ ಮನ್ಯೇ ವೈಕುಂಠ ಪ್ರಿಯ ದರ್ಶನಂ. ಮಾನವ ಜನ್ಮವೇ ದುರ್ಲಭ. ಅನಂತ ಕೋಟಿ ಜನ್ಮಗಳ ನಂತರ ಮಾನವ ಜನ್ಮ ಬರುತ್ತೆ. 84 ಲಕ್ಷ ಯೋನಿಗಳನ್ನು ಕೇಳಿದಿರಿ. ಒಂದೊಂದು ಯೋನಿಗಳಲ್ಲಿ ಒಂದೊಂದು ಬಾರಿ ಮಾತ್ರ ಇವನು ಹುಟ್ಟೋದಿಲ್ಲ. ಆಕಳಾಗಿ, ಎಮ್ಮೆಯಾಗಿ, ಕೋಣ ಆಗಿ, ಸ್ತ್ರೀಯಾದರೆ ಎಮ್ಮೆಯಾಗಿ, ಪುರುಷನಾದರೆ ಕೋಣನಾಗಿ, ಒಂದೊಂದು ಜನ್ಮದಲ್ಲಿ ಎಷ್ಟೆಷ್ಟು, ಒಂದೊಂದು ಯೋನಿಯಲ್ಲಿ ಎಷ್ಟು ಬಾರಿ ಹುಟ್ಟಿದ್ದಾನೆ ಅಂತ ಲೆಕ್ಕ ಇಲ್ಲ. ನಾಯಿಯಾಗಿ ಎಷ್ಟು ಜನ್ಮ ಪಡೆದಿದ್ದಾನೆ ಲೆಕ್ಕ ಇಲ್ಲ. ಹದ್ದಾಗಿ, ಕಾಗೆಯಾಗಿ, ಗುಬ್ಬಿಯಾಗಿ, ಹೀಗೆ ಒಂದೊಂದು ಯೋನಿಗಳಲ್ಲಿ ಲೆಕ್ಕ ಇಲ್ಲದಷ್ಟು ಜನ್ಮ ಇದೆ. ಅಂತಹ ಎಷ್ಟೋ ಜನ್ಮಗಳ ನಂತರ ಸಾಧನ ಶರೀರ ಅಪರೂಪಕ್ಕೆ ಸಿಕ್ಕಿದೆ.
ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧುಪ್ರಿಯನೇ ಅಂತಾರೆ ಜಗನ್ನಾಥದಾಸರು. ಬಹಳ ಅಪರೂಪದ ಶರೀರ, ಸಮಯ ಬಹಳ ಅಮೂಲ್ಯವಾದದ್ದು. ಅದರಲ್ಲಿಯೂ ತಮ್ಮಂತಹ ಭಗವದ್ಭಕ್ತರ ದರ್ಶನ ಬಹಳ ಪುಣ್ಯದಿಂದ ನಮಗೆ ಸಿಗುವುದಕ್ಕೆ ಸಾಧ್ಯ ಇದೆ. ವೈಕುಂಠ ಪ್ರಿಯ ದರ್ಶನಂ. ನಮ್ಮ ಸಮಸ್ಯೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಶಾಸ್ತ್ರದ ಮರ್ಮವನ್ನು ಚೆನ್ನಾಗಿ ತಿಳಿದು ನಮಗಿರುವ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಶಾಸ್ತ್ರದ ಮೂಲಕ ತಿಳಿಸಿ ಹೇಳುವಂತಹ ಜ್ಞಾನಿಗಳು, ಕಾರುಣ್ಯಪೂರ್ಣರು ನಮಗೆ ಸಿಗೋದು ಬಹಳ ದುರ್ಲಭ. ಶಾಸ್ತ್ರೀಯವಾದ ಮಾರ್ಗದಲ್ಲಿ ನಮಗೆ ಪರಿಹಾರ ಹೇಳಬೇಕು. ಯಾವ ಪರಿಹಾರ ದೇವರಿಗೆ ಸಮ್ಮತವಾಗಿದೆ, ಯಾವ ರೀತಿಯ ಪರಿಹಾರದ ಮಾರ್ಗವನ್ನು ನಾವು ಹುಡುಕೋದರಿಂದ ದೇವರ ಸಾಮೀಪ್ಯವನ್ನು ನಾವು ಪಡೆಯೋದಕ್ಕೆ ಸಾಧ್ಯ ಇದೆ, ಮತ್ತೆ ಇಂತಹ ಕಷ್ಟಗಳು ಬರದೇ ಇರೋ ಹಾಗೆ ಉಪಾಯ ನಮ್ಮಿಂದ ಮಾಡುವುದಕ್ಕೆ ಸಾಧ್ಯವಾಗುತ್ತೋ ಅಂತಹ ಮಾರ್ಗವನ್ನು ತೋರಿಸುವವರು ಬೇಕು. ಕೆಲವರು ಇರ್ತಾರೆ, ಎಂತಹ ಮಾರ್ಗ ತೋರಿಸ್ತಾರೆ, ಏನೋ ಅನಾರೋಗ್ಯವಾಗಿದೆ ಅಂದರೆ ಔಷಧಿ ಕೊಡ್ತಾರೆ. ಹೇಗೆ ಕೊಡ್ತಾರೆ ಅಂದರೆ ಇನ್ನು 10 ಸಲ ಅವನ ಹತ್ರ ಹೋಗಿರಬೇಕು. ಇನ್ನೊಮ್ಮೆ ತನ್ನ ಮುಖಾನೇ ನೋಡೋ ಪ್ರಸಂಗ ಬಂದಿರಬಾರ್ದು, ಅಂಥ ಔಷಧಿ ಕೊಡೋದಿಲ್ಲ. ಈಗ ವಾಸಿಯಾಗಿ ಭಾರಿ ಔಷಧ ಕೊಟ್ರಪ್ಪ ಅಂತ ಸಂತೋಷ ಆಗಿರಬೇಕು, ಇಮಿಡಿಯೇಟ್ ಅದಕ್ಕೆ ಪರಿಹಾರ ಸಿಕ್ಕಿರಬೇಕು. ಆದರೆ ಮತ್ತೆ ಅದು ರಿಕವರ್ ಆಗಬೇಕು, ಇವನ ಹತ್ರನೇ ಓಡಿ ಬರಬೇಕು. ಆ ತರಹ ಉಪಾಯ ಹೇಳುವವ ಅವನು ನಿಜವಾದ ವೈದ್ಯನಲ್ಲ, ಸ್ವಾರ್ಥಿಯಾದ ವೈದ್ಯ. ಪ್ರಾಮಾಣಿಕ ವೈದ್ಯ ಏನು ಮಾಡ್ತಾನೆ, ಇನ್ನೊಮ್ಮೆ ತನ್ನ ಹತ್ತಿರ ಬರೋ ಅವಶ್ಯಕತೆಯೇ ಇರಬಾರದು, ಆ ರೀತಿಯಲ್ಲಿ ಅವನು ಮಾರ್ಗವನ್ನು ಸೂಚನೆ ಮಾಡ್ತಾನೆ. ಹಾಗೆ ನಮಗೆ ಮತ್ತೆ ಸಂಸಾರದ ಈ ದುಃಖ ಬರದೇ ಇರೋ ಹಾಗೆ ನಮ್ಮನ್ನು ಉದ್ಧಾರ ಮಾಡುವಂತಹ ಜ್ಞಾನಿಗಳು ತಮ್ಮಂಥವರು ಬಂದಿದ್ದೀರಿ ಅಂದರೆ ಇದಕ್ಕಿಂತ ದೊಡ್ಡ ಭಾಗ್ಯ ಏನೋ. ತಾವು ನಮಗೆ ಉಪದೇಶವನ್ನು ಮಾಡಬೇಕು. ಸಂಸಾರೇಸ್ಮಿನ್ ಕ್ಷಣಾರ್ಧೋಪಿ ಸತ್ಸಂಗ ಶೇವಧಿರ್ನೃಣಾಂ. ಒಂದು ಅರ್ಧ ಕ್ಷಣ ಆದರೂ ದೊಡ್ಡ ಜ್ಞಾನಿಗಳ ಸಂಘವಾಗತ್ತೆ, ತಮ್ಮ ಉಪದೇಶ ನಮಗೆ ಕೇಳೋ ಭಾಗ್ಯ ಸಿಗತ್ತೆ ಅಂದರೆ ಇದಕ್ಕಿಂತ ದೊಡ್ಡದಾದ ಭಾಗ್ಯ ಏನು? ಉತ್ತಮವಾದ ಸುಖವನ್ನು ಪಡೆಯುವುದಕ್ಕೆ ದೊಡ್ಡ ಸಾಧನ ಇದು, ಬಹಳ ದೊಡ್ಡ ನಿಧಿ. ಅಂತಹ ದೊಡ್ಡ ಭಾಗ್ಯ ನಮಗೆ ಸಿಕ್ಕಿದೆ. ಭಾಗವತ ಧರ್ಮಗಳ ಬಗ್ಗೆ ಉಪದೇಶ ಮಾಡಿ ಅಂತ ಹೇಳಿದಾಗ ಕವಿ ಎನ್ನುವ ಜ್ಞಾನಿಗಳು, ಉತ್ತಮ ಜ್ಞಾನಿಗಳಿಗೆ, ವಿದ್ವಾಂಸರಿಗೆ, ಪಂಡಿತರಿಗೆ ಕವಿ ಅಂತ ಕರೆಯೋದು. ಕೇವಲ ಕವಿತೆಗಳನ್ನು ರಚನೆ ಮಾಡುವವನು ಕವಿ ಅಂತ ತಿಳಿಯಬೇಡಿ. ಕವಿ ಅಂದರೆ ಜ್ಞಾನಿ. ಕವಿತೆಗಳನ್ನು ಮಾಡುವವನೂ ಕವಿ, ಕಾವ್ಯಗಳ ರಚನೆ ಮಾಡುವವನೂ ಕವಿ. ಒಟ್ಟು ತತ್ವಗಳ, ಶಾಸ್ತ್ರಗಳ ಸರಿಯಾದ ತಿಳುವಳಿಕೆ ಇದ್ದಂತಹ ಜ್ಞಾನಿಗಳು ಅವರೂ ಕವಿಗಳೇ. ಜೀವನದಲ್ಲಿ ಸರಿಯಾದ ತಿಳುವಳಿಕೆ ಇಲ್ಲದೇ ಇರೋ ಕಾರಣ ಏನೇನೋ ಆಪತ್ತುಗಳನ್ನು ಎದುರಿಸುವ ಪ್ರಸಂಗ ಬಂದಾಗ ಸರಿಯಾದ ತಿಳುವಳಿಕೆ ಕೊಡೋ ಮೂಲಕ ಆಪತ್ತುಗಳನ್ನು ಪರಿಹಾರ ಮಾಡಿ ಮತ್ತೆ ಆಪತ್ತುಗಳು ಬರದೇ ಇರೋ ಹಾಗೆ ಭದ್ರವಾದ ರಕ್ಷಣೆಯನ್ನು ನೀಡುವವರು ಯಾರೋ ಅವರು ಕವಿಗಳು. ಕವರಕ್ಷಣೆ ಅಂತ ಕವಚ ಅನ್ನುವ ಶಬ್ದ ಇದೆ, ನೀವೆಲ್ಲ ಕೇಳಿದ್ದೀರಿ. ಕವಚ, ಕವಚ, ಭದ್ರ ಕವಚ ಅಂತಾರೆ. ಏನದ ಕವಚ? ನಮ್ಮ ಶರೀರಕ್ಕೆ ರಕ್ಷಣೆಯನ್ನು ಕೊಡುವಂಥದ್ದು. ಆಯುಧಗಳನ್ನು ಶತ್ರುಗಳು ಪ್ರಯೋಗ ಮಾಡಿದಾಗಲೂ ನಮ್ಮ ಶರೀರಕ್ಕೆ ಯಾವುದೇ ರೀತಿಯ ಬಾಧೆಯಾಗದಂತೆ ನೋಡಿಕೊಳ್ಳುವ ಒಂದು ಮೈಮೇಲೆ ಇರುವಂತಹ ಏನು ಕಬ್ಬಿಣದ ಅಥವಾ ಉಕ್ಕಿನ ಅಂಗಿ ಇದ್ದ ಹಾಗೆ ಇದೆ, ಅದೇ ಕವಚ. ಯಾಕೆ ಅಂದರೆ ಅದು ಕವರಕ್ಷಣೆ, ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ. ಹಾಗೆ
ಆಯುಧಗಳಿಂದ ನಮ್ಮ ಶರೀರವನ್ನು ರಕ್ಷಣೆ ಮಾಡುವುದಕ್ಕೆ ಕವಚ. ಆದರೆ ಬೌದ್ಧಿಕವಾಗಿರುವ ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಟು ನಮ್ಮ ಬುದ್ಧಿಯಲ್ಲಿ ನಾನಾ ರೀತಿಯ ತಪ್ಪು ತಿಳುವಳಿಕೆ, ಸಂಶಯಗಳು ಇವುಗಳಿಂದ ನಮ್ಮ ಬುದ್ಧಿ ಹಾಳಾಗದಂತೆ ನಮ್ಮ ಬುದ್ಧಿಗೆ ರಕ್ಷಣೆಯನ್ನು ನೀಡುವ ಕವಚದಂತೆ ಇದ್ದವರೇ ಕವಿಗಳು, ಜ್ಞಾನಿಗಳು. ಅಂತಹ ಜ್ಞಾನಿಗಳಾದ ಸಾಕ್ಷಾತ್ ಭಗವಂತನ ಪುತ್ರರಾದಂತಹ ಕವಿಗಳು ಉತ್ತರವನ್ನು ಕೊಡ್ತಾರೆ. ಭಾಗವತ ಧರ್ಮಗಳು ಅಂದರೆ ಯಾವುದು ಅಂತ ಹೇಳ್ತಾ, ಮನ್ಯೇ ಕುತಶ್ಚಿದ್ ಭಯಮತ್ರ ನಿತ್ಯಂ ಪದಾಂಬುಜೋಪಾಸನಮತ್ರ ನಿತ್ಯಂ ಉದ್ವಿಗ್ನ ಬುದ್ಧೇಃ ಅಸದಾತ್ಮಭಾವಾತ್ ವಿಶ್ವಾತ್ಮನಾ ಯತ್ರ ನಿವರ್ತತೇಭಿಃ. ಮನ್ಯೇ ಕುತಶ್ಚಿದ್ ಭಯಮಚ್ಯುತಸ್ಯ ಪಾದಾಂಬುಜೋಪಾಸನಮತ್ರ ನಿತ್ಯಂ. ನಿಮಿ ಜೀವನದಲ್ಲಿ ನಾನಾ ತರಹದ ಮಾರ್ಗಗಳನ್ನು, ನಾನಾ ರೀತಿಯ ವಿಚಾರವಂತರು ಹೇಳಬಹುದು. ಆದರೆ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ, ಎಲ್ಲ ಶಾಸ್ತ್ರಗಳನ್ನು ಆಲೋಡನ ಮಾಡಿ ಎಲ್ಲ ಚಿಂತಕರ, ಎಲ್ಲ ಮಂಥಕರ, ಎಲ್ಲ ವಿಚಾರವಂತರ, ಋಷಿಗಳ, ಮುನಿಗಳ, ಜ್ಞಾನಿಗಳ, ಅನುಭಾವಿಗಳ ಆಲೋಚನೆಯಿಂದ ನಿರ್ಣೀತವಾದ ವಿಷಯ ಅದು ಭಗವಂತನ ಉಪಾಸನೆಯನ್ನು ಮಾಡುವುದೇ ನಿಜವಾದಂತಹ ಎಲ್ಲ ಭಯಗಳ ಪರಿಹಾರಕ್ಕೆ ಕಾರಣ. ಏನಂತ ಉಪಾಸನೆ ಮಾಡಬೇಕು? ವಿಶ್ವಾತ್ಮನ. ತಾಮ್ರಪರ್ಣಿ ಆಚಾರ್ಯರು ಶ್ರೀಮದ್ ಭಾಗವತದ ಈ ಏಕಾದಶ ಸ್ಕಂಧದ ಈ ಶಬ್ದಕ್ಕೆ ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ, ಪರಮಾತ್ಮನ ಪಾದಗಳ ಉಪಾಸನೆಯನ್ನು ಹೇಗೆ ಮಾಡಬೇಕು ಅಂದರೆ ವಿಶ್ವ ಆತ್ಮ ಎಂಬುದಾಗಿ ಉಪಾಸನೆ ಮಾಡಬೇಕು. ವಿಶ್ವಂ ಪೂರ್ಣಮಿಹೋಚ್ಯತೆ. ಆತ್ಮ ಅಂದರೆ ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ. ದೇವರನ್ನು ಏನು ಅಂತ ಉಪಾಸನೆ ಮಾಡಬೇಕು. ದೇವರ ಬಗ್ಗೆ ಉಪಾಸನೆ ಅಂದರೆ ನಾವೆಲ್ಲ ಮಾಡೋ ಉಪಾಸನೆ ಹೇಗಿರ್ತದೆ? ದೇವರು ದೊಡ್ಡವ, ನಮಗೇನು ಬೇಕೋ ಅದನ್ನು ಮಾಡಿಕೊಡಲಿ, ಇಷ್ಟಕ್ಕೇ ದೇವರ ಸಂಬಂಧ ಇರುತ್ತೆ. ದೇವರೇನು ಅನ್ನುವ ಚಿಂತನೆ ನಮಗೆ ಬರೋದೇ ಇಲ್ಲ. ದೇವರ ಎದುರಿನಲ್ಲಿ ನಮಸ್ಕಾರ ಮಾಡುವಾಗ, ಕಣ್ಣು ಮುಚ್ಚಿದಾಗ, ತಲೆ ಬಾಗಿದಾಗ ನಮ್ಮ ತಲೆಯಲ್ಲಿ ಓಡ್ತಾ ಇರೋದೇನು, ನಮಗೇನೇನು ಬೇಕೋ ಅದೆಲ್ಲ ಲಿಸ್ಟು ಕಣ್ಣು ಮುಂದೆ ಬರ್ತಾ ಇರ್ತದೆ. ಇಂಥ ಕೆಲಸ ಆಗಬೇಕು, ಅಂಥ ಕೆಲಸ ಆಗಬೇಕು, ಇದು ಬೇಕು, ಅದು ಬೇಕು, ಈ ಲಿಸ್ಟುಗಳೇ ಬರ್ತದೆ. ದೇವರೇನು ಅನ್ನೋದು ಬರೋದೇ ಇಲ್ಲ. ಅವನೇನು ಈಗಾಗಲೇ ನಮಗೆ ಕೊಟ್ಟದ್ದಿದೆ, ಆ ಉಪಕಾರದ ಸ್ಮರಣೆ ಇಲ್ಲ. ದೇವರು ಎಷ್ಟು ದೊಡ್ಡವ, ಏನವನ ಮಹಿಮೆ, ಅದನ್ನು ತಿಳಿದರೆ ದೇವರಿಗೆ ಸಂತೋಷವಾಗತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅದರ ಬಗ್ಗೆ ನಮ್ಮ ಚಿಂತನವೇ ಇರೋದಿಲ್ಲ. ಅಂತಹ ಚಿಂತನ ಇದು ಸರಿಯಾದ ಚಿಂತನ ಅಲ್ಲ, ಅದು ಪರಿಪೂರ್ಣ ಚಿಂತನ ಅಲ್ಲ. ಅದರಿಂದ ನಮಗೆ ಪರಿಪೂರ್ಣ ಲಾಭವೂ ಆಗುವುದಿಲ್ಲ. ನೀವೇ ನೋಡಿ, ವ್ಯವಹಾರದೊಳಗೆ ಒಬ್ಬ ಬದುಕಿದ ಇದರರ್ಥ ದೇವರು ಯಾವಾಗಲೂ ನಿತ್ಯ. ಆದರೆ ಕಣ್ಣಿಗೆ ಕಾಣುವ ಒಬ್ಬ ವ್ಯಕ್ತಿಯಿಂದ ನಿಮಗೇನೋ ಕೆಲಸ ಆಗಬೇಕಾಗಿದೆ ಅಂದರೆ ಏನು ಮಾಡ್ತೀರಿ ಹೇಳಿ ನೀವೇ? ಅವನ ಮನೆಗೆ ಹೋದ ಎರಡನೆಯ ಕ್ಷಣ ನಿಮಗೇನು ಬೇಕೋ ಅದನ್ನೇ ನೇರವಾಗಿ ಕೇಳೋದಿಲ್ಲ. ಮೊದಲು ಅವನ ಬಗ್ಗೆ 4 ಮಾತುಗಳನ್ನು ಹೇಳ್ತೀರ. ನಿಮ್ಮ ಬಗ್ಗೆ ನಾವು ಬಹಳ ಕೇಳಿದ್ದೇವೆ, ಬೇಕಾದಷ್ಟು ಜನರಿಗೆ ನೀವು ಉಪಕಾರ ಮಾಡ್ತಾ ಇದ್ದೀರಿ ಅಂತ, ಬಹಳಷ್ಟು ಸಮಾಜ ಸೇವೆಯನ್ನು ಮಾಡ್ತೀರಿ. ನೀವು ಮಾತ್ರ ಅಲ್ಲ, ನಿಮ್ಮ ತಂದೆ ಹಾಗಿದ್ದರು, ನಿಮ್ಮ ತಾತ ಹಾಗಿದ್ದರು, ಎಂತಹ ದೊಡ್ಡ ವಂಶ ನಿಮ್ಮದು. ಹೀಗೆಲ್ಲ ಅವನ ಬಗ್ಗೆ ಸಾಕಷ್ಟು ಹೇಳಿ ಕೊನೆಗೊಂದು ಸಾಲಿನೊಳಗೆ ಸಾಲ ಕೇಳ್ತೀರಿ. ಒಂದು ಸಾಲಿನಲ್ಲಿ ಸಾಲ ಕೇಳೋದು, ಆದರೆ ಹಿಂದಿನ ಅನೇಕ ಸಾಲಗಳೆಲ್ಲ ಅವನನ್ನು ಸಾಲಂಕೃತನನ್ನಾಗಿ ಮಾಡೋದು ಮೊದಲು. ಆಮೇಲೆ ಕೊನೆ ಸಾಲಿನೊಳಗೆ ಸಾಲ ಕೇಳೋದು, ಅದರ ಹಿಂದೆ ವರ್ಣನೆ, ಅವನನ್ನು ಸಂತೋಷಪಡಿಸೋದು ಮೊದಲು.
ಇಷ್ಟು ಸಾಮಾನ್ಯ ವ್ಯವಹಾರ ಗೊತ್ತಿರೋ ವ್ಯಕ್ತಿ ದೇವರ ಹತ್ತಿರ ಬಂದಾಗ ಇದನ್ನು ಮರೆತು ಬಿಡ್ತಾನೆ. ದೇವರನ್ನು ಆ ರೀತಿ ನಾವು ಮೊದಲು ಸಂತೋಷಪಡಿಸಬೇಕು. ದೇವರ ಗುಣಗಳ ವರ್ಣನೆ ಮಾಡಬೇಕು, ಅವನ ಗುಣಗಳ ಚಿಂತನೆ ಮಾಡಬೇಕು. ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ, ಆ ಗುಣಾನುಸಂಧಾನಪೂರ್ವಕವಾದ ಭಕ್ತಿಯನ್ನು ಮಾಡಬೇಕು ಅನ್ನುವುದನ್ನು ಮರೆತು ಕೇವಲ ಬೇಡಿಕೆಗಳನ್ನೇ ಅವನ ಮುಂದೆ ಇಡೋದಕ್ಕೆ ಹೋಗ್ತೇವೆ. ನೀವು ಅನ್ಬೋದು, ಸಾಮಾನ್ಯ ಮಾನವನಾದರೆ ಅವನಿಗೆ ಹೊಗಳಿಕೆ ಬಹಳ ಬೇಕಾಗತ್ತೆ. ಹೊಗಳಿದರೆ ಉಬ್ಬುತ್ತಾನೆ, ಸಂತೋಷ ಆಗತ್ತೆ. ಅವನನ್ನು ಹೊಗಳಿ ಉಬ್ಬಿಸಿ ಅವನ ಹತ್ರ ನಾವು ಬೇಡಿಕೆಗಳನ್ನು ಇಡಬೇಕು. ದೇವರಿಗೇನು, ನಾವು ಹೊಗಳೋದೇನು ಅವನಿಗೆ ಬೇಕಾಗಿಲ್ವಲ್ಲ. ಅವನು ಸ್ವಯಂ ನಿತ್ಯ ತೃಪ್ತ. ಬ್ರಹ್ಮಾದಿ ದೇವತೆಗಳೆಲ್ಲ ಅವನನ್ನು ಹೊಗಳುವವರು ಬೇಕಾದಷ್ಟು ಜನ ಇದ್ದಾರೆ. ಅವನಿಗೇನು ಯಾರು ಹೊಗಳಬೇಕು ಅಂತಿಲ್ಲ, ಸ್ತೋತ್ರ ಮಾಡಬೇಕು ಅಂತಿಲ್ಲ. ಅಂತಹ ಪರಮಾತ್ಮನಿಗೆ ನಮ್ಮ ಬೇಡಿಕೆಗಳನ್ನು ಸಲ್ಲಿಸಿದರೆ ಸಾಕು, ಯಾಕೆ ಅವನಿಗೆ ಹೊಗಳಬೇಕು ಅಂತ. ಅವನಿಗೆ ತನ್ನ ಗುಣಗಳನ್ನು ಹೊಗಳುವುದಕ್ಕೆ ಯಾರಿಲ್ಲ, ಗತಿ ಇಲ್ಲ ಅನ್ನೋದಕ್ಕೆ ನಾವು ಹೊಗಳಬೇಕು ಅನ್ನುವ ಅಪೇಕ್ಷೆ ದೇವರಿಗೆ ಸರ್ವಥಾ ಇಲ್ಲ. ಬ್ರಹ್ಮಾದಿಗಳು ಅವನನ್ನು ಹೊಗಳದೇ ಇದ್ದರೂ ಅವನಿಗೇನು ನ್ಯೂನತೆ ಇಲ್ಲ. ನಾನಿರೋ ಅಷ್ಟು ಪರಿಪೂರ್ಣ ಇದ್ದಾನೆ. ಅವನಿಗೆ ಏನು ಆನಂದ ಇರಬೇಕೋ ಆ ಆನಂದ ಪರಿಪೂರ್ಣವಾಗಿದೆ. ತನ್ನ ಸ್ತೋತ್ರ ಕೇಳಿ ಏನು ಆನಂದ ಹೊಸದಾಗಿ ಆಗಬೇಕಾದದ್ದಿಲ್ಲ. ಆದರೆ ಜೀವರು ತಮ್ಮ ಕರ್ತವ್ಯವನ್ನು ತಾವು ಸರಿಯಾಗಿ ಮಾಡಬೇಕು ಅನ್ನುವ ಅಪೇಕ್ಷೆ ಭಗವಂತನಿಗಿದೆ. ತನ್ನ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಅವರು ಪಡೆದುಕೊಳ್ಳಬೇಕು. ಅವರು ಕೃತಜ್ಞರಾಗಬಾರದು. ಉಪಕಾರವನ್ನು ಮಾಡಿದ ಒಬ್ಬ ಸಾಮಾನ್ಯ ವ್ಯಕ್ತಿಯ ಉಪಕಾರವನ್ನು ಸ್ಮರಣೆ ಮಾಡದೇ ಇದ್ದರೇನೆ ದೊಡ್ಡ ದೋಷ. ಕೃತಜ್ಞತೆ ಅನ್ನೋದು ಒಂದು ದೊಡ್ಡ ದೋಷ. ಹೀಗಿರುವಾಗ ಅನಂತ ಉಪಕಾರಗಳನ್ನು ಮಾಡಿದ ವ್ಯಕ್ತಿಯನ್ನು ಮರೆಯುವ ಒಂದು ದೊಡ್ಡ ಪಾಪಕ್ಕೆ ಅವರು ಗುರಿಯಾಗುವುದು ಬೇಡ. ನೀರು ಕೊಟ್ಟವನ ಉಪಕಾರವನ್ನೇ ನಾವು ಮರೆಯಬಾರದು. ಅನ್ನ ಹಾಕಿದವನ ಉಪಕಾರ ಮರೆಯಬಾರದು. ವಸತಿಗೆ ಅವಕಾಶ ಮಾಡಿಕೊಟ್ಟವರು, ವಿದ್ಯೆಯನ್ನು ಕೊಟ್ಟವರು, ಒಂದೆರಡು ಅಕ್ಷರ ಉಪದೇಶ ಮಾಡಿದವರು, ಯಾವ ದೃಷ್ಟಿಯಲ್ಲಿ ನೋಡಿದರೆ ಭಗವಂತನನ್ನು ನಾವು ತುಲನೆ ಮಾಡೋದಕ್ಕೆ ಸಾಧ್ಯ ಇದೆ? ಮಾಡೋದಕ್ಕೆ ಸಾಧ್ಯ ಇಲ್ಲ. ವಿದ್ಯೆ ಅಂತ ನೋಡ್ತೀರಾ, ಎರಡು ಅಕ್ಷರ ಕಲಿಸಿದ ಗುರುವಿನ ಉಪಕಾರದ ವಿಸ್ಮರಣೆ ಮಾಡಿಕೊಳ್ಳಬಾರದು ಅಂತಾರೆ. ಎಲ್ಲ ವಿದ್ಯೆಯನ್ನು ಕೊಟ್ಟವನು ದೇವರೇ. ಸಕಲ ವೇದಗಳ ಉಪದೇಶ ಮಾಡಿದವನು ದೇವರು. ಇತಿಹಾಸ ಪುರಾಣಗಳ ಉಪದೇಶವನ್ನು ಮಾಡಿದವನು ಭಗವಂತ. ಜ್ಞಾನಿಗಳ ಪರಂಪರೆಯಿಂದ ನಮ್ಮವರೆಗೆ ತತ್ವಜ್ಞಾನ ಬಂದು ಮುಟ್ಟುವಂತೆ ಮಾಡಿದವನು ದೇವರು. ಎಲ್ಲ ರೀತಿಯಿಂದಲೂ ಭಗವಂತ ಗುರು. ನಮ್ಮ ಗುರುಗಳಲ್ಲಿ ಇದ್ದು ಉಪದೇಶ ಮಾಡುವವನೂ ದೇವರು. ಸಂಪ್ರದಾಯವನ್ನು ಮುಂದುವರೆಸಿದವನು ಭಗವಂತ. ಗ್ರಂಥಗಳ ರಚನೆ ಮಾಡಿದವನೂ ದೇವರು. ಎಷ್ಟು ರೀತಿಯಿಂದ ಭಗವಂತ ನಮಗೆ ಗುರುವಾಗಿದ್ದಾನೆ. ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುವಂಜಸೈವ. ಶ್ರೀಮದಾಚಾರ್ಯರಂತಾರೆ, ಶಾಸ್ತ್ರಗಳ ರಚನೆ ಮಾಡುವ ಮೂಲಕ, ವೇದಗಳ ಉಪದೇಶ ಮಾಡುವ ಮೂಲಕ, ಗುರುಗಳ ಪರಂಪರೆಯನ್ನು ಮುಂದುವರಿಸುವ ಮೂಲಕ, ನಮ್ಮ ಗುರುಗಳಲ್ಲಿದ್ದು ಉಪದೇಶ ಮಾಡುವ ಮೂಲಕ ಅನೇಕ ರೀತಿಯಿಂದ ಭಗವಂತ ನಮಗೆ ಗುರುವಾಗಿದ್ದಾನೆ. ಅಂತಹ ಭಗವಂತನಿಗೆ ಸಮಾನರಾದ ಗುರುಗಳೇ ಯಾರು? ಶರೀರವನ್ನು ಕೊಟ್ಟು ಉಪಕಾರ ಮಾಡಿದವರು ತಂದೆ ತಾಯಿಗಳಾದರೆ ಅವರಲ್ಲಿದ್ದು ನಿಜವಾಗಿ ಶರೀರವನ್ನು ಕೊಟ್ಟವನು ದೇವರೇ. ನಿನ್ನೆ ಕೇಳಿದಿರಲ್ಲ, ಇಷ್ಟು ಶರೀರಗಳನ್ನು ಕೊಟ್ಟವರು ಯಾರು? ಶರೀರಗಳನ್ನು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳುವ ರೀತಿಯಲ್ಲಿ ಬಟ್ಟೆಗಳು ಅಂತ ನಾವು ಚಿಂತನೆ ಮಾಡೋಣ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ಯನ್ಯಾನಿ ಸಂಯಾತಿ ನವಾನಿ ದೇಹಿ. ಹಳೆ ಬಟ್ಟೆಗಳನ್ನು ಕಳಚಿ ಹೊಸ ಬಟ್ಟೆಗಳನ್ನು ತೊಡುವಂತೆ ಭಗವಂತ ಈ ಹಳೆ ಶರೀರಗಳನ್ನು ಕಳೆದು ಹೊಸ ಶರೀರಗಳನ್ನು ಕೊಡ್ತಾನೆ ಅಂತ.
ತನ್ನ ಮಕ್ಕಳಾದ ಜೀವರಿಗೆ ಭಗವಂತ ಎಷ್ಟು ಬಟ್ಟೆಗಳನ್ನು ಕೊಟ್ಟಿದ್ದಾನೆ ವಿಚಾರ ಮಾಡಿ. ನಿಮ್ಮ ಮಕ್ಕಳಿಗೆ ನೀವು ಇಷ್ಟು ಬಟ್ಟೆಗಳನ್ನು ಕೊಟ್ಟಿದ್ದೀರಾ? 84 ಲಕ್ಷ. 84 ಲಕ್ಷ ಬಟ್ಟೆ ಅಲ್ಲ ನಾನು ಹೇಳಿದ್ದು, ಈಗ 84 ಲಕ್ಷ ತರಹದ ಬಟ್ಟೆಗಳು. ಒಂದೊಂದು ತರಹದ ಬಟ್ಟೆಗಳನ್ನು ಎಷ್ಟು ಬಾರಿ ಕೊಟ್ಟಿದ್ದಾನೆ ಅಂತ ಲೆಕ್ಕ ಇಲ್ಲ. ಅಷ್ಟು ತರಹದ ವಸ್ತ್ರಗಳಂತೆ ಇರುವ ಈ ಶರೀರಗಳನ್ನು ದೇವರು ಕೊಟ್ಟ. ಬಟ್ಟೆ ಬರೆ ಉಡುವುದಕ್ಕೆ ಹೊದೆಯುವುದಕ್ಕೆ, ಈ ಶರೀರ ನಮ್ಮ ಎಲ್ಲ ಕಾರ್ಯಗಳಿಗೂ ಉಪಯೋಗಕ್ಕೆ ಬರುವಂತಹ ಶರೀರ. ಇಂತಹ ಶರೀರವನ್ನು ಕೊಟ್ಟಂತಹ ದೇವರಿಗೆ ಸಮಾನ ತಂದೆ ತಾಯಿ ಯಾರಿದ್ದಾರೆ? ಹಾಗಾದರೆ ಜ್ಞಾನ ಕೊಟ್ಟ ಗುರುವೂ ಹೌದು, ಶರೀರ ಕೊಟ್ಟ ತಂದೆ ತಾಯಿಯೂ ಹೌದು ಭಗವಂತ. ಶರೀರವನ್ನು ಕೊಟ್ಟು ಆಚೆಗೆ ತಳ್ಳಿದವನಲ್ಲ, ಶರೀರದೊಳಗಿದ್ದು ಜೀವ ಸ್ವರೂಪದಲ್ಲಿಯೂ ಇದ್ದು ಜ್ಞಾನವನ್ನು ಕೊಟ್ಟು ಕರ್ಮಗಳನ್ನು ನಮ್ಮಿಂದ ಮಾಡಿಸಿ ಇಂದ್ರಿಯಗಳಿಗೆ ಪ್ರಚೋದನೆಯನ್ನು ಮಾಡಿ ಹೊಟ್ಟೆ ಬಟ್ಟೆಗೆ ಕೊಟ್ಟು ಉಂಡ ಅನ್ನವನ್ನು ಒಳಗಿದ್ದು ಪಚನ ಮಾಡಿಸಿ ದೇಹದೊಳಗೆ ರಕ್ಷಣೆಯನ್ನೂ ಮಾಡುವವನು ಭಗವಂತ. ಇದೆಲ್ಲ ಉಪಕಾರವನ್ನು ಮಾಡುವ ದೇವರ ಉಪಕಾರದ ಸ್ಮರಣೆ ಮಾಡದಿದ್ದರೆ ಎಂತಹ ಕೃತಜ್ಞತೆ, ಎಂತಹ ಪಾಪ ನಮ್ಮಿಂದ ಆಗತ್ತೆ. ಆ ಪಾಪಿಗಳು ನಾವಾಗುವುದು ಬೇಡ. ಅದಕ್ಕಾಗಿ ಉಪಕಾರದ ಸ್ಮರಣೆಯನ್ನು ಮಾಡುವ ನಿಮ್ಮ ಕರ್ತವ್ಯವನ್ನು ನೀವು ಚೆನ್ನಾಗಿ ನಿಭಾಯಿಸಿ. ಇಷ್ಟನ್ನೇ ದೇವರು ಹೇಳ್ತಾನೆ. ನನಗೇನೋ ಅಪೇಕ್ಷೆ ಇದೆ ಅಂತ ತಿಳಿಯಬೇಡಿ, ನಾನು ನಿರಪೇಕ್ಷ. ನೀವು ಕರ್ತವ್ಯದಿಂದ ಚ್ಯುತರಾಗಬೇಡಿ. ಮನ್ಯೇ ಕುತಶ್ಚಿದ್ ಭಯಮಶ್ಚ್ಯುತಸ್ಯ ಪಾದಾಂಬುಜೋಪಾಸನಮತ್ರ ನಿತ್ಯಂ. ಅದಕ್ಕಾಗಿ ದೇವರ ಅಚ್ಯುತ ಯಾಕೆ ಅಂದರೆ ಆ ಭಗವಂತನ ಗುಣಗಳ ಚ್ಯುತಿ ಎಂದಿಗೂ ಆಗೋದಿಲ್ಲ. ದೇವರು ತನ್ನ ಸ್ಥಾನದಿಂದ ಎಂದಿಗೂ ಚ್ಯುತನಾಗೋದಿಲ್ಲ ಉಳಿದ ರಾಜರಂತೆ. ಆದ್ದರಿಂದ ಅಚ್ಯುತ ಅನ್ನೋದು ಒಂದಾದರೆ, ಇನ್ನೊಂದು ಜೀವರು ತಮ್ಮ ಕರ್ತವ್ಯದಿಂದ ಚ್ಯುತರಾಗದಂತೆ ನೋಡಿಕೊಳ್ತಾನೆ. ಆದ್ದರಿಂದ ದೇವರು ಅಚ್ಯುತ. ಅಂತಹ ಅಚ್ಯುತ ತಾನು ತನ್ನ ಸ್ಥಾನದಿಂದ ಎಂದಿಗೂ ಚ್ಯುತನಲ್ಲ. ಜೀವರು ತಮ್ಮ ಕರ್ತವ್ಯದಿಂದ ಚ್ಯುತರಾಗೋದಕ್ಕೆ ಬಿಡೋದಿಲ್ಲ. ಅವರವರ ಕರ್ತವ್ಯಗಳನ್ನು ಅವರು ಪರಿಪಾಲನೆ ಮಾಡಲೇಬೇಕು ಅಂತ ಶಾಸ್ತ್ರದಿಂದ ಕಡ್ಡಾಯ ಮಾಡ್ತಾನೆ. ಒಳಗಿದ್ದು ತಾನೇ ಮಾಡಿಸ್ತಾನೆ ಅವರಿಂದ. ಅಂತಹ ಅಚ್ಯುತರಾದ ಪರಮಾತ್ಮ ಆ ಭಗವಂತನ ಉಪಾಸನೆಯನ್ನು ಮಾಡುವಾಗ ವಿಶ್ವಾತ್ಮನ ಗುಣಪರಿಪೂರ್ಣನಾಗಿದ್ದಾನೆ. ಸಕಲ ಜಗತ್ತಿಗೆ ಸ್ವಾಮಿ ನಿಯಾಮಕನಾಗಿದ್ದಾನೆ. ನನಗೂ ಸ್ವಾಮಿಯಾಗಿದ್ದಾನೆ. ಸಕಲ ಜಗತ್ತಿಗೆ ಸ್ವಾಮಿಯಿಂದಾಗ ದೇವರ ಹಿರಿತನ ಗೊತ್ತಾಗತ್ತೆ. ನನಗೆ ಸ್ವಾಮಿಯಿಂದಾಗ ನನಗೂ ಅವನಿಗೂ ಮಧ್ಯದಲ್ಲಿರುವ ನಂಟಸ್ತಿಕೆ ಏನು ಅನ್ನುವುದು ಗೊತ್ತಾಗತ್ತೆ. ಆ ತರಹದ ಒಂದು ಆತ್ಮೀಯತೆ ಭಗವಂತನಲ್ಲಿ ನಮಗೆ ಅಭಿವ್ಯಕ್ತವಾಗತ್ತೆ. ಏನಪ್ಪ ದೇವರು ನನಗೆ ಉಪಕಾರ ಮಾಡಿದ್ದಾನೆ ಅಂತ ಆ ಭಗವಂತನಲ್ಲಿ ಒಂದು ಸ್ನೇಹ, ಪ್ರೀತಿ ಅದು ಉಕ್ಕೇರಿ ಬರುತ್ತೆ. ಆ ರೀತಿ ಪರಮಾತ್ಮನಲ್ಲಿ ಭಕ್ತ್ಯುದ್ರೇಕವಾಗುವ ರೀತಿಯಲ್ಲಿ ನಾವು ಉಪಾಸನೆಯನ್ನು ಮಾಡಬೇಕು. ನಮ್ಮ ತಲೆಯಲ್ಲಿ ಏನೇನು ಭಯ ಇದೆ, ದುಃಖ ಇದೆ, ದುಮ್ಮಾನ ಇದೆ, ಅವುಗಳೆಲ್ಲ ದೂರ ಆಗತ್ತೆ. ಉದ್ವಿಗ್ನ ಬುದ್ಧೇಹೇ ಅಸದಾತ್ಮಭಾವಾತ್. ಯಾಕೆ ನಮ್ಮ ಬುದ್ಧಿ ಉದ್ವಿಗ್ನವಾಗಿದೆ, ಯಾಕೆ ನಮಗೆ ಭಯ ಇದೆ ಅಂದರೆ ಅಸದಾತ್ಮಭಾವಾತ್. ಯಾವುದು ಅಮಂಗಲ, ಯಾವುದು ಅಭದ್ರ, ಯಾವುದು ಅಶಾಶ್ವತ ಅದನ್ನು ಶಾಶ್ವತ ಅಂತ ತಿಳಿದಿದ್ದೇವೆ, ಅದನ್ನು ಮಂಗಲ ಅಂತ ತಿಳಿದಿದ್ದೇವೆ. ಇದೇ ನಮಗೆ ತಾರಕ ಅಂತ ಭಾವಿಸಿದ್ದೇವೆ. ಯಾವುದು ನಿಜವಾಗಿ ಶಾಶ್ವತ ಪರಮಮಂಗಲ ಅದನ್ನು ನಾವು ತಿಳಿದಿಲ್ಲ. ಇದೇ ನಮ್ಮ ಉದ್ವೇಗಕ್ಕೆ ಕಾರಣ, ನಮ್ಮ ಭಯಕ್ಕೆ ಕಾರಣ. ಯಾವುದು ಆರೋಗ್ಯಕರವಾದ ವಸ್ತುವೋ ಅದನ್ನು ತಿಳಿಯದೆ ಯಾವುದು ನಮ್ಮ ಆರೋಗ್ಯಕ್ಕೆ ಹಾನಿಯನ್ನು ಮಾಡುತ್ತದೆ ಅದು ಬಹಳ ಆರೋಗ್ಯಕ್ಕೆ ಒಳ್ಳೆಯದು ಅಂತ ತಿಳಿದು ಎಷ್ಟೋ ದಿನಗಳವರೆಗೆ ತಿಂದು ಆಮೇಲೆ ವೈದ್ಯರ ಹತ್ರ ಹೋದರೆ ಮುಗಿತು ನಿನ್ನ ಕಥೆ ಅಂತ ಹೇಳ್ತಾರೆ. ಯಾವುದು ದೇಹಕ್ಕೆ ಅತ್ಯಂತ ಹಾನಿಕರ ಅದನ್ನು ಇಷ್ಟು ಚೆನ್ನಾಗಿ
ವರ್ಷಗಟ್ಟಲೆ ನೀನು ತಿಂದಿದ್ದೀಯಲ್ಲಪ್ಪ, ಒಂದು ದಿವಸವೂ ತಿನ್ನಬಾರದು ಅದನ್ನು, ಅಂಥದ್ದನ್ನು ತಿಂದಿ ಅಂದರೆ ಇನ್ನು ನೀನನ್ನು ರಕ್ಷಣೆ ಮಾಡೋದು ಬಹಳ ಕಷ್ಟ ಅಂತ ಹೇಳಿದರೆ ಎಂತಹ ಭಯ ಆವಾಗ. ಹಾಗಾಗಿದೆ ನಮ್ಮ ಸಂಸಾರದ ಸ್ಥಿತಿ ಅಂತಾರೆ. ಅಸದಾತ್ಮಭಾವಾತ್. ಯಾವುದು ಅಸತ್ ಅಂದರೆ ಅಮಂಗಲ, ಯಾವುದು ಅಶಾಶ್ವತ, ಅಂತಹ ವಸ್ತುಗಳನ್ನು ಶಾಶ್ವತ ಅಂತ ನಾವು ತಿಳಿದಿದ್ದೇವೆ. ಈ ಸಂಪತ್ತು, ಈ ಅಧಿಕಾರ, ಐಶ್ವರ್ಯ, ಈ ಬಂಧು ಬಳಗ, ಈ ಪರಿವಾರ ಇದೇ ಶಾಶ್ವತ, ಹೀಗೇ ನಾನಿರ್ತೇನೆ, ಇದೇ ರೀತಿ ಸುಖವಾಗಿ ನಾನು ಜೀವನ ಮಾಡ್ತೇನೆ, ಕೊನೆವರೆಗೂ ಈ ವಸ್ತುಗಳು, ಈ ವ್ಯಕ್ತಿಗಳು ಇವರೆಲ್ಲ ನನ್ನ ಜೊತೆಗೇ ಇರ್ತಾರೆ, ನಾನು ಅವರ ಜೊತೆಗೇ ಇರ್ತೇನೆ. ಈ ತರಹದ ಭಾವನೆ ಇರೋ ಕಾರಣಕ್ಕಾಗಿ ಒಂದು ಚೂರು ಏರುಪೇರುಗಳಾದರೆ ತಡೆದುಕೊಳ್ಳೋದಕ್ಕಾಗೋದಿಲ್ಲ ಇವನಿಗೆ. ಯಾಕೆಂದರೆ ಅದನ್ನು ಶಾಶ್ವತ ಅಂತ ತಿಳಿದಿದ್ದ ಇವನು. ನನಗೇನು ವ್ಯತ್ಯಾಸವಾಗೋದಿಲ್ಲ, ಹೀಗೇ ಇರ್ತೇನೆ ಅಂತ ತಿಳಿದಾಗ ಒಂದು ಸ್ವಲ್ಪ ವ್ಯತ್ಯಾಸವಾದರೂ ದುಃಖ ಆಗತ್ತೆ. ದೇವರು ಶಾಶ್ವತ, ಅವನು ಪರಮ ಮಂಗಲ. ದೇವರಿಗೂ ನನಗೂ ಇರುವ ಸಂಬಂಧ ಇದು ಶಾಶ್ವತ, ಇನ್ನುಳಿದವರ ಸಂಬಂಧ ಇದು ತಾತ್ಕಾಲಿಕ, ಇನ್ನೊಂದು 2 ದಿನಕ್ಕೆ ಹೋಗೋದೇ ಇದು ಅಂತ ತಿಳಿದುಕೊಂಡಿದ್ದರೆ ಯಾವುದೇ ವ್ಯಕ್ತಿಯನ್ನು, ಯಾವುದೇ ವಸ್ತುವನ್ನು ತಾನು ಕಳೆದುಕೊಂಡಾಗ ಅಷ್ಟು ದುಃಖ ಆಗೋದಿಲ್ಲ ಅವನಿಗೆ. ಯಾಕೆಂದರೆ ಮೊದಲೇ ತಿಳ್ಕೊಂಡಿದ್ದ. ಹೌದೋ ಅಲ್ವೋ? ಇಲ್ಲಿಂದ ಎದ್ದು ಹೋಗುವಾಗ ನಿಮಗೇನು ದುಃಖ ಆಗ್ತದ? 1 ಗಂಟೆನೇ ಇಲ್ಲಿ ಕೂಡಬೇಕು ಅಂತ ಬಂದವರು 1 ಗಂಟೆ ಆದ ಮೇಲೆ ಸಂತೋಷವಾಗಿ ಎದ್ದು ಹೋಗ್ತೀರ. 4 ತಾಸು ಇಲ್ಲೇ ಇರಬೇಕು, ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಇಲ್ಲೇ ಮಾಡ್ಕೋಬೇಕು ಅಂತ ನೀವು ಬಂದು ಕೂತಾಗ 1 ಅರ್ಧ ಗಂಟೆ ಆದ ತಕ್ಷಣ ನಿಮ್ಮನ್ನು ಇಲ್ಲಿ ಭಾಳ ಹೊತ್ತು ಇರಬೇಡಿ, ಎದ್ದು ಹೋಗಿರಿ ಅಂತಂದರೆ ಆಗ ಮನಸ್ಸಿಗೆ ದುಃಖ ಆಗ್ತದೆ. ಯಾಕೆ? ನಿಮ್ಮ ಅಪೇಕ್ಷೆ ಬೇರೆಯಾಗಿತ್ತು. 4 ತಾಸು ನಾನು ಇಲ್ಲೇ ಕಳೆಯಬೇಕು ಅಂತ ನಿಮಗೆ ಅಪೇಕ್ಷೆ ಇತ್ತು, ಅಥವಾ ಇಡೀ ದಿವಸ ನಾವಿಲ್ಲೇ ಇರೋಣ ಅಂತ. ಆಗ 1 ಗಂಟೆ ಆದ ಮೇಲೆ ಎಬ್ಬಿಸಿ ಸಾಕು, ಹೆಚ್ಚು ಹೊತ್ತು ನೀವು ಇರೋದು ಬೇಡ, ಹೋಗಿ ಅಂತ ಯಾರಾದರೂ ಹೇಳಿದರೆ ದುಃಖವಾಗತ್ತೆ. ನಾನು 1 ತಾಸು ಕೊಡಬೇಕು ಅಂತ ನಿಮಗೆ ಬಂದಾಗ ಎದ್ದು ಹೋಗ್ರಿ ಅಂತ ಹೇಳಿದರೆ ಸಂತೋಷವಾಗ್ತದೆ. ಅಂತೂ ಮುಗಿಸಿದರಪ್ಪ ಪುರಾಣ ಅಂತ ಅನಿಸ್ತು. ಹಾಗೆ ಸಾಂಸಾರಿಕವಾದ ವಿಷಯಗಳನ್ನು ಶಾಶ್ವತ, ಇದೇ ಪರಮ ಮಂಗಲ ಅಂತ ತಿಳಿದು ಅದರಿಂದ ನಮಗೇನು ಮಂಗಲ ಆಗಲಿಲ್ಲ, ಕಷ್ಟ ಆಯಿತು, ಅಥವಾ ಅದನ್ನೇ ನಾವು ಕಳೆದುಕೊಂಡೆವು ಅಂದರೆ ದುಃಖ ಆಗತ್ತೆ. ಅದನ್ನು ಬಿಟ್ಟು ಭಗವಂತನ ಪಾದಗಳನ್ನೇ ನಂಬಿದರೆ ಈ ತರಹದ ದುಃಖಕ್ಕೆ ಅವಕಾಶ ಇಲ್ಲ. ವಿದೇಹ, ಆ ರಾಜನ ಹೆಸರು ನಿಮಿರಾಜನಿಗೆ ವಿದೇಹ ಅಂತ. ದೇಹಾಭಿಮಾನವನ್ನೇ ಬಿಟ್ಟವ ನಿಮಿ, ನೀನು ದೇಹಾಭಿಮಾನವನ್ನು ಬಿಟ್ಟವ, ವಿದೇಹ ನೀನು. ನಿನಗೇನು ಈ ಮಾತು ಹೇಳೋದು ನಿನಗೆ ಗೊತ್ತು, ಆದರೂ ನಿನ್ನನ್ನು ನಿಮಿತ್ತ ಮಾಡಿಕೊಂಡು ಉಳಿದೆಲ್ಲ ಭಕ್ತರಿಗೆ ನಾವು ಹೇಳುತ್ತೇವೆ, ದೇಹಾಭಿಮಾನವನ್ನು ಬಿಟ್ಟು ಭಗವಂತನ ಪಾದಗಳ ಉಪಾಸನೆಯನ್ನು ಮಾಡಿದರೆ ಅದು ದೊಡ್ಡದಾದ ಭಾಗವತ ಧರ್ಮ ಎಂಬುದಾಗಿ ಉಪದೇಶವನ್ನು ಮಾಡಿ, ಭಾಗವತ ಧರ್ಮ ಅಂತ ಇದಕ್ಕೆ ಕರೆಯೋದು ಯಾಕೆ ಅಂದರೆ, ಒಂದು ಭಗವಂತನ ಪ್ರೀತಿಗಾಗಿ ಮಾಡುವ ಧರ್ಮ, ಭಗವಂತನೇ ಉಪದೇಶ ಮಾಡಿದ ಧರ್ಮ. ಈ ಧರ್ಮಗಳನ್ನು ಅನುಷ್ಠಾನ ಮಾಡುವುದರಿಂದ ಭಗವಂತನನ್ನು ನಾವು ಸೇರ್ತೇವೆ. ಈ ಎಲ್ಲ ಕಾರಣಗಳಿಗಾಗಿಯೂ ಇದು ಭಾಗವತ. ಭಗವಂತ ಉಪದೇಶ ಮಾಡಿದ್ದು ಭಾಗವತ. ಭಗವತ ಉಪದಿಷ್ಟಾ ಧರ್ಮಾ ಭಾಗವತಾ, ಭಗವತ್ ಪ್ರೀತಿಕರಾ ಧರ್ಮಾ ಭಾಗವತಾ. ಭಗವಂತನ ಪ್ರೀತಿಗೆ ಸಾಧನವಾದದ್ದು, ಭಗವತ್ ಪ್ರಾಪ್ತಿ ಸಾಧನಭೂತಾ ಧರ್ಮಾ ಭಾಗವತಾ. ಭಗವಂತನನ್ನು ಪಡೆಯೋದಕ್ಕೆ ಇವುಗಳೇ ದಾರಿ. ಆದ್ದರಿಂದಲೂ ಇದು ಭಾಗವತ. ಅಂತಹ ಭಾಗವತ ಧರ್ಮಗಳನ್ನು ಅನುಷ್ಠಾನ ಮಾಡಿದರೆ ಎಷ್ಟು ನಿಶ್ಚಿಂತ ಮನುಷ್ಯನಿಗೆ ಇರುತ್ತೆ ಅಂದರೆ, ಎಷ್ಟು ನಿಶ್ಚಿಂತನಾಗಿರಬಹುದು ಅಂದರೆ, ಧಾವನ್ ನಿಮೀಲ್ಯವ ನೇತ್ರೇ ನ ಸ್ಖಲೇತ್ ನ ಪತೇದಿಹ. ಧಾವನ್ನು ಉನ್ಮೀಲ್ಯವ ನೇತ್ರೆ, 2 ಪಾಠಗಳಿವೆ. ಕಣ್ಣು ತೆರೆದರೂ ಸರಿ, ಕಣ್ಣು ಮುಚ್ಚಿದರೂ ಸರಿ, ನಡೆದರೂ ಸರಿ, ಓಡಿದರೂ ಸರಿ, ಎಡಬೋದಿಲ್ಲ, ಬೀಳೋದಿಲ್ಲ. ಅಂತಹ ಮಾರ್ಗ ಅಂದರೆ ಅದು ಭಾಗವತ ಮಾರ್ಗ.
ಕವಿ ಋಷಿಗಳು ಜ್ಞಾನಿಗಳು ಎಷ್ಟು ಧೈರ್ಯದಿಂದ ಹೇಳುತ್ತಾರೆ, ಏನು ಆತ್ಮವಿಶ್ವಾಸ ಅವರಿಗೆ, ಭಾಗವತ ಧರ್ಮದ ಬಗ್ಗೆ ಅವರಿಗಿರುವ ವಿಶ್ವಾಸ. ಕೇಳಿ ತಿಳಿದವರಲ್ಲ, ಅನುಷ್ಠಾನ ಮಾಡಿ ತಿಳಿದವರು, ಅದರ ಫಲ ಕಂಡವರು, ಭಗವಂತನಿಂದಲೇ ನೇರವಾಗಿ ಉಪದೇಶ ಪಡೆದಂತಹ ಮಹಾನುಭಾವರು. ಅವರಿಗೆ ಆ ಕಾನ್ಫಿಡೆನ್ಸ್ ಇಲ್ಲದೆ ಇನ್ಯಾರಿಗೆ ಬರಬೇಕು? ಚೆನ್ನಾಗಿ ಯುಕ್ತಿಗಳಿಂದ ತತ್ವಗಳನ್ನು ಉಪದೇಶ ಮಾಡುವಂತಹ ಜ್ಞಾನಿಗಳ ಮುಖದಿಂದಲೇ ತತ್ವಜ್ಞಾನವನ್ನು ಪಡೆದವರಿಗೆ ದೃಢವಾದ ನಿಶ್ಚಯ ಇರುತ್ತೆ, ಸಂಶಯ ಇರೋದಿಲ್ಲ. ಋಷಭನಾಮಕ ಪರಮಾತ್ಮನ ಮುಖದಿಂದ ನೇರವಾಗಿ ತತ್ವಜ್ಞಾನವನ್ನು ಪಡೆದಂತಹ ಈ ಮಹಾನುಭಾವರಿಗೆ ಅಷ್ಟು ಧೈರ್ಯ ಇದೆ. ಹೇಳ್ತಾರವರು, ಧಾವನ್ ನಿಮೀಲ್ಯವಾನೇತ್ರೇ ನ ಸ್ಖಲೇನ್ನ ಪತೇದಿಹ. ಎಡಬೋದಿಲ್ಲ, ಬೀಳೋದಿಲ್ಲ, ಕಣ್ಣು ಮುಚ್ಚಿ ಓಡಿ ನೀವು. ಅಷ್ಟು ಚೆನ್ನಾಗಿದೆ ಮಾರ್ಗ ಭಾಗವತ ಧರ್ಮ ಅಂದರೆ ಹಾಗೆ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ಯುಕ್ತಿಗಳನ್ನು ಕೇಳಿ ಗುರುಗಳ ಮುಖದಿಂದ. ಯಾಕೆ ಇದು ಸರಿ, ಯಾಕೆ ತಪ್ಪು ಎಲ್ಲ ಹೇಳ್ತಾರೆ. ವಿಮರ್ಶೆ ಮಾಡಿ ಚೆನ್ನಾಗಿ ತಿಳಿದುಕೊಂಡು ಅನುಷ್ಠಾನ ಮಾಡಿ. ಪರಿಪ್ರಶ್ನೇನ ಸೇವೆಯ, ಮತ್ತೆ ಮತ್ತೆ ಪ್ರಶ್ನೆ ಮಾಡಿ, ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡೆದು ಚೆನ್ನಾಗಿ ತಿಳಿದು ತಿಳುವಳಿಕೆಯಿಂದ ಮಾಡಿ. ಎಷ್ಟೋ ವಿಷಯಗಳು ನಮಗೆ ತಿಳಿದಿರೋದಿಲ್ಲ, ಆದರೆ ಮಹಾಜ್ಞಾನಿಗಳು ಅನುಷ್ಠಾನ ಮಾಡಿದ್ದಾರೆ ಅಂತ ಅನುಷ್ಠಾನ ಮಾಡುವುದಕ್ಕೆ ಪ್ರಾರಂಭ ಮಾಡಿ. ಹಂತ ಹಂತವಾಗಿ ತಿಳಿಯುತ್ತಾ ಹೋಗಿ. ಪೂರ್ಣ ತಿಳಿದ ಮೇಲೆ ಮಾಡ್ತೇವೆ ಅಂತ ಅನ್ನಬೇಡಿ. ಮಗುವಿಗೆ ಎಷ್ಟೋ ಲಸಿಕೆಗಳನ್ನು ಚಿಕ್ಕ ವಯಸ್ಸಿನಲ್ಲಿಯೇ ಹಾಕ್ತಾರೆ, ಮುಂದೆ ಪೋಲಿಯೋ ಬರಬಾರ್ದು, ಬೇರೆ ಬೇರೆ ರೋಗಗಳು ಬರೋದು ಬೇಡ ಅಂತ. ಏನು ಗೊತ್ತು ಮಗುವಿಗೆ ಯಾಕೆ ಈ ಲಸಿಕೆಗಳನ್ನು ಹಾಕ್ತಾರೆ ಅಂತ? ನೋಡಿ, ಈ ಥರ ಎಲ್ಲ ಫೋರ್ಸಬಲಿ ಯಾವುದು ಮಾಡಬಾರ್ದು. ಅರ್ಥ ಆಯ್ತಾ? ನಾವೆಲ್ಲ ಬಹಳ ಬ್ರಾಡ್ ಮೈಂಡೆಡ್, ಅವರವರಿಗೆ ವಿಚಾರಕ್ಕೆ ಅವಕಾಶ ಕೊಡೋರು. ಆ ಮಗು ದೊಡ್ಡದಾಗಲಿ, ಅದಕ್ಕೆ ತಿಳುವಳಿಕೆ ಬರಲಿ, ಯಾಕೆ ಈ ಔಷಧಿಗಳನ್ನು ತೆಗೆದುಕೊಳ್ಬೇಕು ಅಂತ ಲೆಟ್ ಅಸ್ ಕನ್ವಿನ್ಸ್ ಹಿಮ್. ಆ ಮಗುವಿಗೆ ಕನ್ವಿನ್ಸ್ ಮಾಡೋಣ ದೊಡ್ಡದಾದ ಮೇಲೆ. ಆಮೇಲೆ ಮಗು ಆಗಿರೋದಿಲ್ಲ ಅವನಿಗೆ ತಿಳುವಳಿಕೆ ಬಂದ ಮೇಲೆ, ನೋಡಪ್ಪ ಇದರದ್ದು ಔಷಧಿ ಹೀಗಿದೆ, ಇದರ ಗುಣಧರ್ಮಗಳು ಹೀಗೆ, ಇದನ್ನು ತೆಗೆದುಕೊಂಡ್ರೆ ಈ ತರಹದ ಪೋಲಿಯೋ ಅಟ್ಯಾಕ್ ಆಗೋದಿಲ್ಲ, ಅದಕ್ಕೋಸ್ಕರ ನಾವು ಇದನ್ನು ಕೊಡ್ತೇವೆ. ಡು ಯು ಅಗ್ರಿ? ಅವನು ಒಪ್ಪಿದರೆ ಹಾಕೋಣ, ಫೋರ್ಸಬಲಿ ಹಾಕೋದೆಲ್ಲ ಇದು ಸರಿಯಾದ ಕ್ರಮ ಅಲ್ಲ ಅಂದರೆ ಅಷ್ಟೊತ್ತಿಗೆ ಅವನು ಪೋಲಿಯೋ ಆಗಿಬಿಟ್ಟಿರ್ತದೆ. ಕೆಲವುದನ್ನು ಹಿರಿಯರು ತಾವೇ ತಿಳಿದು ಮಕ್ಕಳ ಹಿತಕ್ಕಾಗಿ ಮಾಡಬೇಕಾಗತ್ತೆ. ಏನು ಹಿರಿಯರು ಚಿಕ್ಕ ಮಗುವಿಗಂತೂ ತಿಳುವಳಿಕೆಯೇ ಇರೋದಿಲ್ಲ. ಸ್ವಲ್ಪ ತಿಳಿಯೋ ವಯಸ್ಸು ಬಂದ ಮೇಲೂ ಏನು ಏಕೆ ಹೆಚ್ಚೆಲ್ಲ ಗೊತ್ತಾಗೋದಿಲ್ಲ. ತಂದೆ ತಾಯಿ ಏನು ಹೇಳ್ತಾರೋ ಅದನ್ನು ಮಾಡೋಣ, ದೊಡ್ಡವರು ಏನು ಹೇಳ್ತಾರೋ ಅಷ್ಟನ್ನು ಮಾಡೋಣ ಅನ್ನೋ ಒಂದೇ ಒಂದು ತಿಳುವಳಿಕೆ ಇರೋದಕ್ಕೆ ಜೀವನ ಸುಗಮವಾಗಿ ಸಾಗತ್ತೆ. ಎಲ್ಲವನ್ನೂ ಆ ವಯಸ್ಸಿನಲ್ಲಿ ತಿಳಿಸಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಕೆಲವೊಮ್ಮೆ ಉನ್ಮೀಲ್ಯವಾನೇತ್ರೆ, ಕೆಲವೊಮ್ಮೆ ನಿಮೀಲ್ಯವಾನೇತ್ರೆ. ಕಣ್ತೆರೆದು ತಿಳುವಳಿಕೆ ಬಂದ ವಯಸ್ಸಿನಲ್ಲಿ ಅರ್ಥ ಮಾಡಿಕೊಳ್ಳಿ, ಕೇಳಿ ತಿಳಿದುಕೊಳ್ಳಿ. ಎಷ್ಟೋ ವಿಷಯಗಳು ಗೊತ್ತಾಗೋದಿಲ್ಲ, ಗೊತ್ತಾಗದೇ ಇದ್ದರೂ ಕೂಡ ತಿಳಿದುಕೊಳ್ಳುವ ಪ್ರಯತ್ನ ನಡೆದಿರಲಿ, ಆದರೆ ಜೊತೆಗೆ ಅನುಷ್ಠಾನ ಇರಲಿ. ಎಷ್ಟೋ ವ್ರತಗಳಿವೆ, ಎಷ್ಟೋ ಉಪವಾಸಗಳಿವೆ, ಎಷ್ಟೋ ನಿಯಮಗಳನ್ನು ಸದಾಚಾರಗಳನ್ನು ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಅದರಲ್ಲಿ ಕೆಲವು ನಮಗೆ ಅರ್ಥವಾಗಿರಬಹುದು, ಕೆಲವು ಅರ್ಥವಾಗದೇ ಇರಬಹುದು. ಆದರೆ ಅರ್ಥವಾದ ಮೇಲೆ ಪ್ರಾರಂಭ ಮಾಡ್ತೇನೆ ಅನ್ನೋದಲ್ಲ, ಅಷ್ಟೊತ್ತಿಗೆ ಅದನ್ನು ಮಾಡದೇ ಇರೋದರಿಂದ ಏನೆಲ್ಲ ಅನಾಹುತಗಳು, ಅಟ್ಯಾಕ್ಗಳು ನಮಗೆ ಆಗಬೇಕೋ ಆಧ್ಯಾತ್ಮಿಕವಾಗಿ ಆದಿಭೌತಿಕವಾಗಿ ಅವುಗಳೆಲ್ಲ ಆಗಿ ಹೋಗಿರುತ್ತೆ. ಆಮೇಲೆ ಸುಧಾರಣೆ ಮಾಡಿಕೊಳ್ಳೋದಕ್ಕಾಗೋದಿಲ್ಲ. ಹೀಗಾಗಿ ಯಾವುದು ಹಿತ ಅಂತ ಹೇಳಿದ್ದಾರೆ ಹಿರಿಯರು, ಜ್ಞಾನಿಗಳು, ಶಾಸ್ತ್ರಜ್ಞರು, ಶಾಸ್ತ್ರದ ಆಧಾರ ಇರುವಂತಹ ಹಿರಿಯರ ಉಪದೇಶಗಳನ್ನು ಕೇಳಿ ಆ ರೀತಿ ನಾವು ನಡೀತಾ ಹೋದರೆ ನಮಗೆ ಕೆಟ್ಟದಂತೂ ಆಗುವುದಿಲ್ಲ.
ತಿಳುವಳಿಕೆಯಿಂದ ಮಾಡಿದರೆ ಇನ್ನೂ ಉತ್ಸಾಹದಿಂದ ಮಾಡಬಹುದಷ್ಟೇ. ಅವಶ್ಯವಾಗಿ ಉನ್ಮೀಲ್ಯವಾ ನೇತ್ರೆ ನಿಮೀಲ್ಯವಾ ನೇತ್ರೆ, ಕಣ್ಣು ತೆರೆದೋ ಕಣ್ಣು ಮುಚ್ಚಿಯೋ ಅಂತೂ ಈ ಮಾರ್ಗದಲ್ಲಿ ನಡೆದರೆ ನಿಮಗೆ ಕೆಟ್ಟದಂತೂ ಆಗುವುದಿಲ್ಲ. ಇಷ್ಟಂತೂ ತಿಳಿಯಿರಿ, ಎಲ್ಲವನ್ನೂ ತಿಳಿದೇ ಮಾಡುತ್ತೇನೆ ಅಂತನ್ನುವ ಹಠಕ್ಕೆ ಬೀಳೋದು ಬೇಡ. ಅಷ್ಟೊತ್ತಿಗೆ ನಿಮ್ಮ ಆಯುಷ್ಯ ಮುಗಿದೀತು. ಈ ಅರ್ಥದಲ್ಲಿ ಕವಿಗಳು ಎಚ್ಚರವನ್ನು ನೀಡಿದ್ದಾರೆ. ಪ್ರಸಿದ್ಧವಾದ ಶ್ಲೋಕ ಎಲ್ಲರಿಗೂ ಗೊತ್ತಿರೋದು, ಅದು ಏಕಾದಶ ಸ್ಕಂಧ ಭಾಗವತದಲ್ಲಿ ಕವಿಗಳು ನಿಮಿರಾಜನಿಗೆ ಉಪದೇಶ ಮಾಡಿದ ಶ್ಲೋಕ. ಅದನ್ನು ವೇದವ್ಯಾಸದೇವರು ಉಲ್ಲೇಖ ಮಾಡುತ್ತಾರೆ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವ ಬುದ್ಧ್ಯಾ ಆತ್ಮನಾ ವಾ ಅನುಸೃತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್ತತ್. ಸಮರ್ಪಯೇತ್ತತ್ ಅಂತ ಆದೇಶ ಮಾಡಿದ್ದಾರೆ. ಸಮರ್ಪಯಾಮಿ ಅಂತ, ಸಮರ್ಪಣೆ ಮಾಡ್ತೇನೆ ಅಂತ ಇವನು ಸಂಕಲ್ಪವನ್ನು ಮಾಡ್ತಾನೆ. ಕವಿಗಳು ಹೇಳುವ ಮಾತು ಬಹಳ ದೊಡ್ಡದಾದ ತತ್ವ. ಭಾಗವತ ಧರ್ಮದ ಬಗ್ಗೆ ಮುಂದೆ ವಿಸ್ತಾರವಾಗಿ ಹೇಳುವವರಿದ್ದಾರೆ. ಆ ಮೊದಲು ಸಮರ್ಪಣವನ್ನು ಹೇಳ್ತಾರೆ. ಬಹಳ ದೊಡ್ಡ ವಸ್ತು, ಸುಲಭ ಆದರೆ ಬಹಳ ಅರ್ಥಪೂರ್ಣವಾದದ್ದು. ಈ ಸಮರ್ಪಣೆ ಎನ್ನುವ ಒಂದು ಅಂಶ ಇಲ್ಲ ಅಂದರೆ ಮಾಡಿದ ಎಲ್ಲ ಕರ್ಮಗಳು ವ್ಯರ್ಥವಾಗುತ್ತೆ. ನೀವು ಏನು ಮಾಡಿದರೂ ಸಮರ್ಪಣೆ ಮಾಡಿ. ದೇಹ, ಮಾತು, ಮನಸ್ಸು ಹಾಗೂ ಉಳಿದ ಇಂದ್ರಿಯಗಳು, ಬುದ್ಧಿ, ಯಾವುದರಿಂದಲೇ ಏನೇ ಕಾರ್ಯಗಳನ್ನು ನಾವು ಮಾಡಿದರೂ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಏನದು ಸಮರ್ಪಣೆ ಅಂದರೆ? ಸಮರ್ಪಣೆ ಎನ್ನುವುದಕ್ಕೆ ಅರ್ಥ ಏನು, ಹೇಗೆ ಮಾಡೋದು? ಒಂದು ಹಣ್ಣನ್ನು ದೇವರಿಗೆ ಸಮರ್ಪಣೆ ಮಾಡೋದು ಅಂದರೆ ಹಣ್ಣು ಒಯ್ದು ದೇವರ ಮುಂದಿಟ್ಟು ಸ್ವೀಕಾರ ಮಾಡುವಂಥ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋದು. ಹಾಲನ್ನು ಸಮರ್ಪಣೆ ಮಾಡಬಹುದು, ಹಣ್ಣನ್ನು ಸಮರ್ಪಣೆ ಮಾಡಬಹುದು, ನೀರು, ಅನ್ನ, ನೈವೇದ್ಯ ಇವುಗಳನ್ನು ದೇವರ ಮುಂದಿಟ್ಟು ನೀನು ಸ್ವೀಕಾರ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡಿಕೊಳ್ಬೋದು. ಕರ್ಮಗಳನ್ನು ಸಮರ್ಪಣೆ ಮಾಡೋದು ಅಂದರೆ ಹೇಗೆ ಮಾಡೋದು? ಕರ್ಮಗಳ ಸಮರ್ಪಣೆಯ ಬಗೆ ಹೇಗೆ? ಅದಕ್ಕೂ ಎಲ್ಲರಿಗೂ ಪ್ರಸಿದ್ಧವಾದ ಶ್ಲೋಕ ನಿಮಗೆ ಗೊತ್ತಿದ್ದದ್ದೇ ಉಂಟು. ನಾಹಂ ಕರ್ತ ಹರಿಃ ಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾನ್ಯಥ. ಈ ಅನುಸಂಧಾನ ಮಾಡುವುದೇ ಸಮರ್ಪಣೆ. ಈ ಕರ್ಮವನ್ನು ಮಾಡಿದ್ದು ನಾನಲ್ಲ, ದೇವರು ಒಳಗಿದ್ದು ಮಾಡಿಸಿದ. ಈ ಕರ್ಮ ಇದು ದೇವರ ಪ್ರೀತಿಗಾಗಿ ಮಾಡಿದ್ದು. ಒಂದು ಹಿಂದೆ, ಒಂದು ಮುಂದೆ. ಹಿಂದೆ ದೇವರ ಪ್ರೇರಣೆ, ಮುಂದೆ ದೇವರ ಪ್ರೀತಿ. ಅದೇ ಸಂಧ್ಯಾವಂದನದೊಳಗೆ ಎಲ್ಲ ಕರ್ಮಗಳಲ್ಲಿ ಮಾಡಿಸುವ ಸಂಕಲ್ಪ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ. ಮಾಡಿದ್ದು ಹೇಗೆ? ದೇವರ ಪ್ರೇರಣೆಯಿಂದ. ಮಾಡಿದ್ದು ಯಾಕೆ? ದೇವರ ಪ್ರೀತಿಗಾಗಿ. ಇಷ್ಟೇ. ಈ ಅನುಸಂಧಾನ ಮನಸ್ಸಿನಲ್ಲಿ ಬಂದರೆ ಅದು ಸಮರ್ಪಣೆ ಆಗುತ್ತೆ. ಶಬ್ದದಲ್ಲಿ ಬಂದರೆ ಅಲ್ಲ, ಕೇವಲ ಈ ಭಾವನೆ ಮನಸ್ಸಿನೊಳಗಿರಬೇಕು. ಆ ಭಾವನೆ ಮನಸ್ಸಿನಲ್ಲಿ ಬರೋದೇ ಸಮರ್ಪಣೆ. ಅದನ್ನು ಕವಿಗಳು ಹೇಳ್ತಾರೆ. ಇದೇನು ಮಾಡೋದೊಂದು ದೊಡ್ಡ ಉಪಕಾರ ಅಂತ ತಿಳಿಯೋದಲ್ಲ. ಇಷ್ಟೊತ್ತು ಕೇಳಿದಿರಲ್ಲ, ಶರೀರದಿಂದ ಮಾಡುವಂತಹ ಕರ್ಮ, ಪ್ರದಕ್ಷಿಣೆ, ನಮಸ್ಕಾರ, ತೀರ್ಥಯಾತ್ರೆ, ದೇವರ ಪೂಜೆ, ಹೀಗೆ ನಾನಾ ವಿಧವಾದ ಸೇವೆಗಳನ್ನು ನಮ್ಮ ಶರೀರದಿಂದ ನಾವು ಮಾಡ್ತೇವೆ. ಒಬ್ಬ ವ್ಯಕ್ತಿಯ ಹಣವನ್ನು ತೆಗೆದುಕೊಂಡು ನಾವೆಲ್ಲರಿಗೆ ಕೊಟ್ಟು ನಾನು ಬಹಳ ದಾನಶೂರ ಅಂತ ಹೇಳಿಕೊಂಡ್ರೆ ಪುಣ್ಯವೋ ಪಾಪವೋ? ಹಣ ನನ್ನದಲ್ಲ, ಇನ್ನೊಬ್ಬರ ಹಣ. ಅದನ್ನು ಕಿತ್ತಿಕೊಂಡು ಕಳ್ಳತನ ಮಾಡಿ ನಾನೆಲ್ಲರಿಗೆ ಕೊಟ್ಟು ದೊಡ್ಡ ಪುರುಷ ಅಂತ ಹೇಳಿಕೊಂಡ್ರೆ ಅದು ದಾನ ಆಗುವುದಿಲ್ಲ, ಕಳ್ಳತನ. ಗೊತ್ತಾದರೆ ಅವನನ್ನು ಜೈಲಿಗೆ ಹಾಕ್ತಾರೆ. ಅಯ್ಯೋ, ಇಷ್ಟು ದಾನ ಮಾಡಿದವನನ್ನು ನೀವು ಜೈಲಿಗೆ ಹಾಕ್ತೀರಲ್ಲ ಅಂದರೆ, ಕಂಡದ್ದು ದಾನ, ಆದರೆ ಹಿಂದೆ ಇರೋದು ಕಳ್ಳತನ. ಗೊತ್ತಾದರೆ ಶಿಕ್ಷೆಗೆ ಗುರಿಯಾಗ್ತಾನೆ. ನಮ್ಮ ಪರಿಸ್ಥಿತಿ ಹಾಗಿದೆ.
ಶರೀರ ದೇವರು ಕೊಟ್ಟದ್ದು, ಇಂದ್ರಿಯಗಳು ದೇವರು ಕೊಟ್ಟದ್ದು, ಮನಸ್ಸು ಬುದ್ಧಿಗಳು ದೇವರದು, ವಾಕ್ಶಕ್ತಿ ದೇವರು ಕೊಟ್ಟದ್ದು, ಎಲ್ಲವೂ ದೇವರದು. ಅದನ್ನು ಉಪಯೋಗಿಸಿ ನಾವು ಒಳ್ಳೆಯ ಒಳ್ಳೆಯ ಕೆಲಸಗಳನ್ನು ಬೇಕಾದ್ದು ಮಾಡ್ತೇವೆ. ದಾನ ಧರ್ಮ ಯಾತ್ರೆ ಪರೋಪಕಾರ ಬೇಕಾದ್ದು ಕೆಲಸಗಳನ್ನು ಮಾಡ್ತೇವೆ. ಆದರೆ ಎಲ್ಲ ಮಾಡಿದ್ದು ಯಾರಿಂದ? ದೇವರು ಕೊಟ್ಟ ವಸ್ತುಗಳಿಂದ, ದೇವರ ಪ್ರೇರಣೆಯಿಂದ. ಹೇಳಿಕೊಂಡದ್ದೇನು ಅಂತ? ನನ್ನದೇ ಶಕ್ತಿಯಿಂದ ನನ್ನ ಕಾಲ ಮೇಲೆ ನಾನು ನಿಂತು ಎಲ್ಲನೂ ನಾನು ಮಾಡಿದ್ದೇನೆ ಅಂತ ಹೇಳಿಕೊಂಡ್ರೆ, ಇನ್ನೊಬ್ಬರ ಹಣವನ್ನು ತೆಗೆದುಕೊಂಡು ನನ್ನದು ಅಂತ ಹೇಳಿ ದಾನ ಮಾಡಿದರೆ ಹೇಗೆ ಕಳ್ಳತನವೋ, ಹಾಗೆ ಭಗವಂತನ ಸಂಪತ್ತನ್ನೇ ಎಲ್ಲವನ್ನೂ ಉಪಯೋಗಿಸಿ, ಇದೆಲ್ಲವೂ ದೇವರು ಕೊಟ್ಟ ಸಂಪತ್ತು, ದುಡ್ಡೊಂದೇ ಅಲ್ಲ, ಈ ಎಲ್ಲ ಸಂಪತ್ತನ್ನು ದೇವರದನ್ನು ಉಪಯೋಗಿಸಿ ನನ್ನದು ಅಂತ ಹೇಳಿಕೊಂಡು ನಾನು ಯಾವುದೇ ಸತ್ಕರ್ಮಗಳನ್ನು ಮಾಡಿದರೂ ಅದು ಕಳ್ಳತನವೇ, ಅದು ಚೌರ್ಯವೇ. ಟೀಕಾಕೃತ್ಪಾದರು ಭಗವದ್ಗೀತೆಯ ವ್ಯಾಖ್ಯಾನವನ್ನು ಶ್ರೀಮದ್ ಆಚಾರ್ಯರು ಗೀತಾ ಭಾಷ್ಯ ರೂಪದಲ್ಲಿ ಮಾಡಿದರೆ, ಅದಕ್ಕೆ ಪ್ರಮೇಯ ದೀಪಿಕಾ ಎಂಬ ವ್ಯಾಖ್ಯಾನವನ್ನು ಮಾಡಿ ಆ ಗ್ರಂಥದಲ್ಲಿ ಟೀಕಾಕೃತ್ಪಾದರು ಹೇಳ್ತಾರೆ, ಇವತ್ತು ನಮಗೂ ನಿಮಗೂ ಎಲ್ಲರಿಗೂ ಸಂಸಾರ ಎಂಬ ಬಂಧ ಏನಿದೆ, ಸಂಸಾರ ಅಂದರೆ ಏನು, ಮೋಕ್ಷ ಅಂದರೆ ಏನು? ಸಂಸಾರ ಅಂದರೆ ಬಂಧನ, ಮೋಕ್ಷ ಅಂದರೆ ಬಿಡುಗಡೆ. ಮೋಕ್ಷ ಅಂದರೆ ಬಿಡುಗಡೆ ಅಂದರೆ ಸಂಸಾರ ಇದೊಂದು ಬಂಧನ, ಜೇಲ್, ಕಾರಾಗಾರ. ಯಾಕೆ ಈ ಕಾರಾಗಾರದಲ್ಲಿ ದೇವರು ನಮ್ಮನ್ನು ಇಟ್ಟಿದ್ದಾನೆ? ನಾವೇನು ತಪ್ಪು ಮಾಡಿದ್ದೇವೆ ಅಂತ ಈ ಕಾರಾಗಾರದೊಳಗೆ ಬಂಧನದಲ್ಲಿ ಹಾಕಿ ನಮ್ಮನ್ನು ಇಟ್ಟಿದ್ದಾನೆ ದೇವರು. ಭಗವಂತ ಈ ಕಾರಾಗಾರದಲ್ಲಿ ನಮ್ಮನ್ನು ಯಾಕೆ ಇಟ್ಟಿದ್ದಾನೆ ಅಂದರೆ, ನಾವು ಮಾಡಿದ ಅಪರಾಧಕ್ಕೆ. ಅದೇನು ಅಪರಾಧ? ಇದೇ ಅಪರಾಧ, ಕೃತಿಚೌರ್ಯ. ದೇವರು ಮಾಡಿದ್ದನ್ನು ನಾನು ಮಾಡಿದೆ ಅಂತ ಹೇಳಿಕೊಳ್ತೇವಲ್ಲ, ಈ ತಪ್ಪಿಗಾಗಿ ಸಂಸಾರದೊಳಗೆ ನಮ್ಮನ್ನು ಇಟ್ಟಿದ್ದಾನೆ. ಅಲ್ರಿ, ಸಂಸಾರ ಅನಾದಿ ಕಾಲದಿಂದ ಇದೆಯಲ್ಲ, ಈ ತಪ್ಪನ್ನು ನಾವು ಅನಾದಿ ಕಾಲದಿಂದ ಮಾಡ್ತಾನೇ ಬಂದಿದ್ದೇವೆ. ಮತ್ತು ಯಾವಾಗ ನಮಗೆ ಬಿಡುಗಡೆ? ನಾನು ಸ್ವತಂತ್ರ ಸರ್ವಥ ಅಲ್ಲ, ದೇವರೇ ಸ್ವತಂತ್ರ, ಅವನೇ ಒಳಗಿದ್ದು ಎಲ್ಲವನ್ನು ಮಾಡಿಸ್ತಾನೆ ಎನ್ನುವುದನ್ನು ನಾವು ಬರೀ ಬಾಯಿ ಮಾತಿಗಲ್ಲದೆ ಅದನ್ನು ಸಾಕ್ಷಾತ್ಕಾರ ಮಾಡಿಕೊಂಡ್ರೆ, ಮೊದಲು ಕೇಳೋದು, ಆಮೇಲೆ ಧ್ಯಾನ ಮಾಡೋದು, ಅದನ್ನೇ ದೃಢವಾಗಿ ಚಿಂತನೆ ಮಾಡಿದಾಗ ನಮಗೆ ಅದೇ ಸಾಕ್ಷಾತ್ಕಾರವಾಗತ್ತೆ. ದೇವರೇ ನಮ್ಮಲ್ಲಿದ್ದು ಎಲ್ಲವನ್ನು ಮಾಡಿಸ್ತಾನೆ ಎನ್ನುವ ತತ್ವದ ಸಾಕ್ಷಾತ್ಕಾರವಾದರೆ ಆಗ ಈ ಸಂಸಾರದಿಂದ ನಮ್ಮನ್ನು ಬಿಡುಗಡೆ ಮಾಡ್ತಾನೆ. ವಿಧಿ ಬಂಧ ಲಕ್ಷಣೋ ದಂಡ ಅಂತಾರೆ ಟೀಕಾಕೃತ್ಪಾದರು. ಇದೇನು ಸುಮ್ಮನೆ ಬಂದಿಲ್ಲ, ಸಂಸಾರ ಮಾಡಿದ ತಪ್ಪಿಗೆ ಬಂದಿದೆ. ತಪ್ಪನ್ನು ಒಪ್ಪಿಕೊಂಡು ಮನಸ ನಾವು ಭಗವಂತನಿಗೆ ಶರಣು ಹೋಗಿ ಅವನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಾಗ ಈ ಸಂಸಾರದ ಬಂಧನವನ್ನು ಕಳೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ ಅಂತ. ಹೀಗಾಗಿ ಇದು ಸಮರ್ಪಣೆ. ದೇಹ ನನ್ನದಲ್ಲ, ತನು ನಿನ್ನದೋ, ಜೀವನ ನಿನ್ನದೋ, ಈ ಶರೀರವೂ ನಿನ್ನದು, ಇಂದ್ರಿಯಗಳು ನಿನ್ನವು, ಮಾಡುವ ಭೋಗವೂ ನಿನ್ನ ಪೂಜೆ, ಎಲ್ಲವೂ ನಿನ್ನ ಅಧೀನ ಅಂತ ತಿಳಿದು ನಾವು ಯಾವಾಗ ಕರ್ಮಗಳನ್ನು ಮಾಡ್ತೇವೋ ಆಗ ಆ ಕರ್ಮಗಳ ಸಮರ್ಪಣೆಯನ್ನು ದೇವರಲ್ಲಿ ಮಾಡಿದಂತೆ ಆ ಕರ್ಮಗಳು ಫಲವನ್ನು ಕೊಡುತ್ತವೆ. ಪುಣ್ಯ ಗಳಿಸೋದಕ್ಕೆ ಬಹಳ ದಿವಸ ಬೇಕು, ಕಳೆದುಕೊಳ್ಳೋದಕ್ಕೆ ಒಂದು ಕ್ಷಣ ಸಾಕು. ಸಂಪತ್ತನ್ನು ಗಳಿಸೋದಕ್ಕೆ ಬಹಳ ವರ್ಷಗಳು ಬೇಕು. ಎಷ್ಟೋ ವರ್ಷಗಳವರೆಗೆ ದುಡಿದು ಕಷ್ಟಪಟ್ಟು ಹಣ ಗಳಿಸಿ ಒಂದಿಷ್ಟು ಬಂಗಾರ ಮಾಡಿಟ್ಟು ಕೂಡಿಟ್ಟು ಅನೇಕ ಆಭರಣಗಳನ್ನು, ಅನೇಕ ಪಾತ್ರೆಗಳನ್ನು ಎಲ್ಲ ಮಾಡಿಸಿ ಮನೆ ಒಳಗೆ ಇಟ್ಟಿದ್ದಾರೆ. ಮನೆ ಬಿಟ್ಟು ಊರಿಗೆ ಹೋಗೋ ಸಂದರ್ಭ ಬಂದಾಗ ಬಾಗಿಲ ತೆಗೆದಿಟ್ಟು ಹೋದರೆ ಕಳ್ಳತನ ಆಗಲಿಕ್ಕೆ ಎಷ್ಟೊತ್ತು ಬೇಕು? ಗಡಿಬಿಡಿ ಮಾಡಬೇಡಪ್ಪ, ಪಾಪ 60-70 ವರ್ಷದವರೆಗೆ ಕಷ್ಟಪಟ್ಟು ಗಳಿಸಾನೆ, ನಾವು ಹಾಗೆ ಸ್ವಲ್ಪ ಕಳ್ಳತನ ಮಾಡೋಣ ಅಂತ ಅವರು ದಿವಸ ಒಂದಿಷ್ಟು ಒಯ್ತಾರೇನು? ಅವನು 60 ವರ್ಷ ಗಳಿಸಾನೆ ಅಂದರೆ ನಾವು 60 ವರ್ಷ ಕಳ್ಳತನ ಮಾಡಬೇಕು ಅಂತ? ಒಂದು ಕ್ಷಣ ಸಾಕು ಕಳ್ಳತನಕ್ಕೆ. ಗಳಿಸುವುದಕ್ಕೆ ಬೇಕಾದದ್ದು ಎಷ್ಟೋ ವರ್ಷಗಳು, ಬಹಳ ಪರಿಶ್ರಮ, ಸಮಯವೂ ಬೇಕು, ಶ್ರಮವೂ ಬೇಕು. ಆದರೆ ಕಳೆದುಕೊಳ್ಳೋದಕ್ಕೆ ಏನಿಲ್ಲ, ಒಂದು ಕ್ಷಣ ಸಾಕು.
ಶ್ರಮ ಇಲ್ಲದ ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ. ಹಾಗಿದೆ, ನಾವು ಪುಣ್ಯವನ್ನು ಗಳಿಸಬೇಕು ಅಂದರೆ ಬಹಳ ಕಷ್ಟ, ಬಹಳ ಹೊತ್ತು ಬೇಕು, ಬಹಳ ಪರಿಶ್ರಮ ಇದೆ, ಬೌದ್ಧಿಕವಾಗಿಯೂ ಶ್ರಮ ಇದೆ, ದೈಹಿಕವಾಗಿಯೂ ಶ್ರಮ ಇದೆ. ಭಕ್ತಿಯಿಂದ ಮಾಡಬೇಕು, ಅನುಸಂಧಾನದಿಂದ ಮಾಡಬೇಕು. ಇಷ್ಟೆಲ್ಲ ಕಷ್ಟಪಟ್ಟು ಪುಣ್ಯವನ್ನು ಗಳಿಸಿರ್ತೇವೆ. ಕೊನೆಗೆ ಮನಸಾರೆ ನಾಹಂಕರ್ತ ಹರಿಃಕರ್ತ ಅಂತ ಹೇಳಿ ದೇವರೇ ನಿಂತು ಮಾಡಿಸಿದ, ನನ್ನದೇನಿಲ್ಲ ಇದರೊಳಗೆ ಅಂತ ಭಕ್ತಿಯಿಂದ ದೇವರಿಗೆ ಸಮರ್ಪಣೆ ಮಾಡೋದೊಂದನ್ನು ಮರೆತರೆ ಪುಣ್ಯ ಗಳಿಸಿ ಬೀಗ ಹಾಕದೆ ಹೋಗಿದಾಗುತ್ತೆ. ಅದನ್ನು ಎಲ್ಲ ಅಸುರರು ಕಳ್ಳತನ ಮಾಡಿಕೊಂಡು ಹೋಗ್ತಾರೆ. ಪುಣ್ಯ ಕಳ್ಳತನ ಮಾಡೋ ಅಂತಹ ಕಳ್ಳರು ಇನ್ನೂ ಹುಟ್ಟಿಲ್ಲ, ಮಾನವರು. ಆದರೆ ಪುಣ್ಯವನ್ನು ಕಳ್ಳತನ ಮಾಡುವಂತಹ ರಾಕ್ಷಸರಿದ್ದಾರೆ, ಅಸುರರಿದ್ದಾರೆ. ಕಾಣದ ಪುಣ್ಯಗಳನ್ನು ಕಾಣದ ರಾಕ್ಷಸರು ಅಸುರರು ಅಪಹಾರ ಮಾಡಿಕೊಂಡು ಹೋಗ್ತಾರೆ. ನಾವು ಗಳಿಸಿದ ಪುಣ್ಯ ನಮ್ಮ ಉಪಯೋಗಕ್ಕೆ ಬರುವುದಿಲ್ಲ. ನಾವು ಬೇಕಾಷ್ಟು ಪುಣ್ಯ ಮಾಡಿದ್ದೀವಿ, ಪುಣ್ಯವಂತರಾಗಿವಿ, ಸುಖವಾಗಿರ್ಬೋದು. ಮತ್ತೆ ಹುಟ್ಟಿ ಬಂದರೆ ಪುನರ್ಜನ್ಮದಲ್ಲಿ ಸ್ವರ್ಗದಲ್ಲಿ ಅಥವಾ ಮೋಕ್ಷದಲ್ಲಿ ಅಂತ ಅಂದ್ಕೊಳ್ತೇವೆ. ಆದರೆ ಅದು ನಮ್ಮ ಅಕೌಂಟೊಳಗೆ ಇರೋದಿಲ್ಲ. ನಮ್ಮ ಅಕೌಂಟೊಳಗೆ ಇರುವಂತಹ ಪುಣ್ಯವನ್ನು ಗೊತ್ತಾಗದಂತೆ ಮೋಸ ಮಾಡಿ ತಮ್ಮ ಹೆಸರಿನೊಳಗೆ ಟ್ರಾನ್ಸ್ಫರ್ ಮಾಡಿಕೊಳ್ತಾರೆ ಅಸುರರು. ಆ ಅವಕಾಶ ಇದೆ ಅವರಿಗೆ. ಆದರೆ ಭಗವಂತನಿಗೆ ನಾವು ಸಮರ್ಪಣೆ ಮಾಡಿದರೆ ಮಾತ್ರ, ಗುರುಗಳಲ್ಲಿ ವಾಯುದೇವರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಕರ್ಮಗಳ ಸಮರ್ಪಣೆಯನ್ನು ಮಾಡಿದರೆ ಆಗ ಮಾತ್ರ ಆ ಪುಣ್ಯವನ್ನು ಯಾರೂ ಕಳ್ಳತನ ಮಾಡುವುದಕ್ಕಾಗೋದಿಲ್ಲ. ನಮಗೆ ಸಿಗಬೇಕಾದ ಲಾಭ ನಮಗೇ ಸಿಗುವಂತೆ ದೇವರು ವ್ಯವಸ್ಥೆ ಮಾಡ್ತಾನೆ. ಅಷ್ಟು ಸುಭದ್ರವಾಗಿ ಭಗವಂತ ಆ ಪುಣ್ಯಗಳನ್ನು ಕಾಪಾಡಿಕೊಂಡಿಡ್ತಾನೆ. ಇದು ದೇವರಿಗೆ ಸಮರ್ಪಣೆ ಮಾಡುವುದರಿಂದ ಆಗುವ ಲಾಭ. ಬ್ಯಾಂಕಿನೊಳಗೆ ನೀವು ಹಣ ಇಟ್ಟರೆ ಭದ್ರವಾಗಿದೆ ಅಂತ ನೀವು ಅಂದ್ಕೊಂಡಿರ್ತೀರಿ. ನಿಮಗೆ ಯಾವಾಗ ಬೇಕೋ ಆವಾಗ ಹೋಗಿ ತೆಗೆದುಕೊಳ್ಳಬಹುದು. ಆದರೆ ಅದಕ್ಕಿಂತ ಭದ್ರ ಭಗವಂತ. ಯಾಕೆ? ಈ ನಾರಾಯಣ ಬ್ಯಾಂಕಿನೊಳಗೆ ನೀವು ಇಟ್ಟರೆ, ನಿಮ್ಮ ಬ್ಯಾಂಕಿನೊಳಗೆ ನೀವು ಪುಣ್ಯ ಇಡಲಿಕ್ಕೆ ಹೋದರೆ ಕಣ್ಣಿಗೆ ಕಾಣಿಸೋ ದುಡ್ಡು ಕೊಟ್ಟರೆ ಇಟ್ಕೊಳ್ತಾರೆ. ಕಾಣದೇ ಇರೋ ಪುಣ್ಯವನ್ನು ನೀವು ಕೊಡ್ತೀರಿ ಹೇಗೆ? ಅವರು ಇಟ್ಕೊಳ್ತಾರೆ ಹೇಗೆ? ಈ ನಾರಾಯಣನ ಬ್ಯಾಂಕಿನೊಳಗೆ ಎಲ್ಲ ಸುಮ್ಮನೆ ಕೈ ಮುಗಿಯೋದಷ್ಟೇ. ನಾವೇನಿಟ್ವಿ, ಅವ ಏನು ಇಟ್ಕೊಂಡ ನಮಗೇ ಗೊತ್ತು, ಅವನಿಗೆ ಗೊತ್ತು, ಯಾರಿಗೂ ಕಾಣೋದಿಲ್ಲ. ಅಂತಹ ಸೀಕ್ರೆಸಿ ಮೇಂಟೈನ್ ಮಾಡ್ತಾರೆ, ಭಾರಿ ಸೀಕ್ರೆಟ್. ನೀವು ಹೋಗಿ ದೇವರ ಮುಂದೆ ಕೈ ಮುಗಿದು ನಿಂತು, ನಾನು ಬೆಳಗ್ಗೆಯಿಂದ ಇವತ್ತು ಏನೇನು ಮಾಡಿದೆ ಅಂತ ಎಲ್ಲ ನೆನೆಸಿಕೊಂಡು ಎಲ್ಲವನ್ನೂ ಸಮರ್ಪಣೆ ಮಾಡಿದ್ದೇನೆ, ಈ ಪುಣ್ಯವನ್ನು ಭದ್ರವಾಗಿಟ್ಟು ನನಗೆ ಅನುಗ್ರಹ ಮಾಡು, ಯಾವಾಗ ಬೇಕೋ ಆವಾಗ ನೀನು ಒದಗಿಸು ಅಂತ. ನೀನು ಅಷ್ಟೆಲ್ಲ ಕೇಳಬೇಕಾಗಿಲ್ಲ, ಇದೆಲ್ಲವೂ ನಿನಗೆ ಸಮರ್ಪಿತ ಅಂತ ಇಷ್ಟಂದ್ರೆ ಸಾಕು, ಮುಂದಿನ ಅವನು ನೋಡ್ಕೋತಾನೆ. ನೀವೇನು ಸಮರ್ಪಣೆ ಮಾಡಿದ್ರಿ ಅಂತ ನಿಮ್ಮ ಪಕ್ಕಕ್ಕಿದ್ದವರಿಗೂ ಗೊತ್ತಾಗೋದಿಲ್ಲ. ಅಷ್ಟು ಸೀಕ್ರೆಸಿ ಮೇಂಟೈನ್ ಆಗ್ತದೆ ಒಂದು. ಇನ್ನು ಎರಡನೇದಾಗಿ, ಒಂದು ಸಲ ನೀವು ಕೊಟ್ಟ ಮೇಲೆ ಮತ್ತೆ ನನಗೆ ಬೇಕಾಗಿದೆ ಕೊಡು ಅಂತ ಹೋಗಿ ದೇವರ ಮುಂದೆ ಕೇಳೋದು ಬೇಕಾಗಿಲ್ಲ. ನಿಮಗೆ ಯಾವಾಗ ಬೇಕೋ ಆಗ ಅದು ನಿಮಗೆ ಬಂದು ಒದಗಿರುತ್ತದೆ, ಕೆಲಸ ಆಗಿ ಹೋಗ್ತದೆ. ಒಂದು ತುತ್ತು ಊಟ ಮಾಡ್ತೀರಿ ಅಂದರೆ ನೀವು ಜನ್ಮಾಂತರದಲ್ಲಿ ಮಾಡಿದಂತಹ ಅನ್ನದಾನದ ಪುಣ್ಯ ಒದಗಿ ಬಂದಿದೆ, ಅದಕ್ಕಾಗಿ ಒಂದು ತುತ್ತು ನಿಮ್ಮ ಬಾಯಿಯಲ್ಲಿ ಬೀಳುತ್ತಾ ಇದೆ ಅಂತ ಅರ್ಥ. ಇದು 100% ಶಾಸ್ತ್ರದಲ್ಲಿ ನಿರ್ಣೀತವಾದ ವಿಷಯ. ಆದರೆ ಒಂದು ತುತ್ತು ಊಟ ಮಾಡುವಾಗ ಮತ್ತೆ ದೇವರಿಗೆ ನಿಮಗೆ ₹1 ಬೇಕು ಅಂದರೆ ಬ್ಯಾಂಕಿಗೆ ಹೋಗಿ ತೊಗೊಳ್ತಿರೋ ಇಲ್ವೋ? ATMಗಾದರೂ ಹೋಗ್ತಿರೋ ಇಲ್ವೋ? ಮೊಬೈಲ್ ಒಳಗಾದರೂ ನೀವು ಅದನ್ನು ಆಪರೇಟ್ ಮಾಡಿ ತಕ್ಕೊಳ್ಳೋ ಪ್ರಯತ್ನ ಮಾಡ್ತಿರೋ ಇಲ್ವೋ? ಏನೂ ಮಾಡೋದು ಬೇಕಾಗಿಲ್ಲ. ಇಲ್ಲಿ ಒಂದು ತುತ್ತು ನಾನು ಊಟ ಮಾಡಬೇಕಾಗಿದೆ, ನಾನು ಇಂತಹ ದಿವಸ ಅನ್ನದಾನ ಮಾಡಿದ ಪುಣ್ಯ ಈಗ ಒಂದು ಸ್ವಲ್ಪ ನನಗೆ ಕೊಡು, ನಾವು ಒಂಚೂರು ಊಟ ಮಾಡಬೇಕು ಈಗ ರಾತ್ರಿ, ಇನ್ನೊಂದು ಸ್ವಲ್ಪ ಪುಣ್ಯ ಕೊಡು, ನಿದ್ದೆ ಬರಬೇಕು. ಕೆಲವ್ರಿಗೆ ನಿದ್ದೆನೇ ಬರೋದಿಲ್ಲ, ಒದ್ದಾಡ್ತಿರ್ತಾರೆ. ಸರಿಯಾಗಿ ಜನ್ಮಾಂತರದಲ್ಲಿ ಮನೆಗೆ ಬಂದವರಿಗೆ ಮಲ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತ ಅರ್ಥ. ನಾನು ಯಾರಿಗೋ ಮಲ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಜನ್ಮಾಂತರದೊಳಗೆ ಯಾತ್ರೆಗೆ ಬಂದವರಿಗೆ
ಆ ಪುಣ್ಯದಿಂದ ಒಂದು ಸ್ವಲ್ಪ ಸುಖವಾಗಿ ನಿದ್ರೆ ಮಾಡಲಿಕ್ಕೆ ಕೊಡು. ಕೇಳ್ತೀರಾ ಎಂದಾದರೂ? ಕೇಳಲಿಕ್ಕೆ ಸಾಧ್ಯವಿದೆಯಾ? ಒಂದೋ ಎರಡೋ ಕೇಳ್ಬೋದು. ಕುಳಿತರೆ ನಿಂತರೆ ಪುಣ್ಯ ಬೇಕು. ಗಾಳಿ ಇದೆ ಈಗ ನಿಮಗೆ, ಶ್ವಾಸೋಚ್ಛ್ವಾಸ ಮಾಡ್ತಾ ಇದ್ದೀರಿ ಅಂದರೆ ಪುಣ್ಯ ಬೇಕು. ಹೆಜ್ಜೆ ಹೆಜ್ಜೆಗೆ ಕ್ಷಣ ಕ್ಷಣಕ್ಕೆ ಪುಣ್ಯದ ಅವಶ್ಯಕತೆ ಇದೆ. ಆದರೆ ಅಷ್ಟು ಪುಣ್ಯಗಳನ್ನು ಬೇಡಿ ಬೇಡಿ ಕಾಡಿ ಕಾಡಿ ಭಗವಂತನಿಂದ ನಾವು ಪಡೆದು ಉಪಯೋಗಿಸಿಕೊಳ್ಳುವ ಸಾಧ್ಯತೆ ಇಲ್ಲ. ಆ ತಿಳುವಳಿಕೆಯೂ ನಮಗಿಲ್ಲ, ಆ ಶಕ್ತಿಯೂ ಇಲ್ಲ, ಆಗದೇ ಇರೋ ಮಾತು. ಆದರೆ ಕ್ಷಣ ಬಿಡದಂತೆ ನಮ್ಮ ಶ್ವಾಸೋಚ್ಛ್ವಾಸಗಳಿಗೆ ಬೇಕಾದ ಪುಣ್ಯ, ನಮ್ಮ ರಕ್ತ ಚಲನೆಗೆ ಬೇಕಾದ ಪುಣ್ಯ, ನನ್ನ ಬದುಕಿಗೆ ಬೇಕಾದ ಪುಣ್ಯ, ನನ್ನ ತುತ್ತಿಗೆ ಬೇಕಾದ ಪುಣ್ಯ, ನನ್ನ ನಿದ್ರೆಗೆ, ನನ್ನ ವ್ಯವಹಾರಕ್ಕೆ, ನನ್ನ ಮಾನ್ಯತೆಗೆ, ಗೌರವಕ್ಕೆ, 4 ಜನರು ನೀಡುವ ಮನ್ನಣೆಗೆ ಏನೆಲ್ಲ ಪುಣ್ಯಗಳು ಬೇಕೋ ಪ್ರತಿ ಕ್ಷಣಕ್ಕೆ ನನ್ನ ಅಕೌಂಟಿಗೆ ಬರ್ತಾ ಇರುತ್ತೆ. ಅದರಿಂದ ಆಗುವ ಕೆಲಸ ನನಗೆ ಸಿಗ್ತಾ ಇದೆ. ಅದು ರಿಯಲೈಸ್ ಆಗಿ ಬರುತ್ತೆ, ಸುಮ್ಮನೆ ಬರೋದಿಲ್ಲ. ಪುಣ್ಯ ಕೊಟ್ಟಿದ್ದೀನಿ, ಮುಂದಿನ ನೀನು ನೋಡ್ಕೋ ಅಲ್ಲ. ಆ ಪುಣ್ಯದ ಫಲ ಏನು ಬೇಕೋ ಅದೇ ನನಗೆ ಸಿಗತ್ತೆ. ಅಂದರೆ ದೇವರ ಹೆಸರಿನಲ್ಲಿ ಅವನ ನಾರಾಯಣ ಬ್ಯಾಂಕಿನೊಳಗೆ ನಾವು ಪುಣ್ಯ ಇಟ್ಟಾಗ ನಮಗೆ ಪುಣ್ಯ ತಿರುಗಿ ಬರೋದಿಲ್ಲ. ನಾವು ಇಟ್ಟಿರೋದು ಪುಣ್ಯ, ಆದರೆ ಅದರಿಂದ ಏನು ಸಿಗಬೇಕೋ ಆ ಫಲವೇ ನನಗೆ ಸಿಗತ್ತೆ. ಈ ರೀತಿ ದೇವರಿಗೆ ನಾವು ಸಮರ್ಪಣೆ ಮಾಡಿದರೆ ನಮಗಾಗುವ ಲಾಭ. ಅದು ಬಿಟ್ಟು ನಾವೇ ಇಟ್ಕೊಂಡು ಬಿಟ್ಟರೆ ಏನಾಗತ್ತೆ? 3 ತಾಸು ಪರೀಕ್ಷೆಯೊಳಗೆ ಚೆನ್ನಾಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬರೆದು ಆಮೇಲೆ ಯಾಕೋ ನನಗೆ ರಿಸಲ್ಟ್ ಬಂದೇ ಇಲ್ಲ ಅಂತ ಕಂಪ್ಲೇಂಟ್ ಕೊಟ್ಟರೆ ಏನು ನಿಂದು ನಂಬರ್ ಏನು, ನಿನ್ನ ಪೇಪರ್ಸ್ ಎಲ್ಲಿದೆ ನೋಡು. ಪೇಪರ್ಸ್ ಇರಲೇ ಇಲ್ಲ ಅಲ್ಲಿ. ಮತ್ತು ನಿನ್ನ ಪೇಪರ್ಸ್ ಎಲ್ಲಿದ್ರೆ ನಾವು ರಿಸಲ್ಟ್ ಹೇಗೆ ಕೊಡಬೇಕಪ್ಪ ಅಂದರು. ನಮ್ಮ ಅವ್ವ ಅಪ್ಪಗೆ ತೋರಿಸ್ಬೇಕು, ನಾ ಮನೆಗೆ ತಂದು ಇಟ್ಟಿದ್ದೆ. ಮತ್ತು ನಾವೇನು ಮಾಡೋಣ ಅಂದ್ರೆ ಅವರು ಬುದ್ಧಿವಂತ, ಚೆನ್ನಾಗಿ ಉತ್ತರ ಬರೆದಿದ್ದಾನೆ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬರೆದಿದ್ದಾನೆ, ಬರೆಯೋದು ಬರದೆ ಎಕ್ಸ್ಟ್ರಾನು ಬೇಕಾದಷ್ಟು ವಿಷಯಗಳನ್ನು ಬರೆದಿದ್ದಾನೆ. ಅದನ್ನೇನಾದರೂ ಕೊಟ್ಟಿದ್ದರೆ ಫಸ್ಟ್ ರ್ಯಾಂಕ್ ಬರ್ತಿದ್ದ ಅವನು. ಆದರೆ ಮಹಾನುಭಾವ ಅಲ್ಲಿ ಕೊಟ್ಟೇ ಇಲ್ಲ, ಮನೆಗೆ ತೊಗೊಂಬಂದಿದ್ದಾನೆ ಪೇಪರ್ಸ್ ಎಲ್ಲ. ನಮ್ಮ ಹಣೆ ಬರಹ ಹಾಗಾಗ್ತದೆ. ಮಾಡೋ ಕರ್ಮಗಳನ್ನೆಲ್ಲ ಮಾಡಿ ದೇವರಿಗೆ ಸಮರ್ಪಣೆ ಮಾಡದೆ ಅದನ್ನು ನಾನು ನನ್ನದು ಅಂತ ನಮ್ಮ ಹತ್ರನೇ ಇಟ್ಕೊಂಡ್ರೆ, ಅಹಂಕಾರ ಪಡೋದು ಅಂದರೆ ನಮ್ಮ ಹತ್ರ ಇಟ್ಕೊಂಡ ಹಾಗೆ, ಫಲ ಹೇಗೆ ಸಿಗಬೇಕು ಅದಕ್ಕೆ? ಹಾಗಾದರೆ ಫಲ ಸಿಗಬೇಕು ಅಂತಾದರೆ ಕಾಯೇನ ವಾಚ ಮನಸಾ ಇಂದ್ರಿಯ ಇರುವ ಬುದ್ಧ್ಯಾತ್ಮನಾವ ಅನುಸೃತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್ತತ್. ಸಮರ್ಪಣೆ ಮಾಡಲೇಬೇಕು. ಆ ಕರ್ಮ ಸುಭದ್ರವಾಗಿರುತ್ತೆ. ಬ್ಯಾಂಕು ಈ ಜನ್ಮಕ್ಕೆ ಮಾತ್ರ ಕೊಡ್ತದೆ. ಹೋಗ್ರಿ ಒಂದು ಬ್ಯಾಂಕಿಗೆ ಹೇಳ್ರಿ, ಹೋದ ಜನ್ಮದೊಳಗೆ ಇದೇ ಬ್ಯಾಂಕ್ ಒಳಗೆ ಒಂದು 20 ಕೋಟಿ ಇಟ್ಟಿದ್ದೆ ಕೊಡ್ರಿ ಅಂತ ಹೇಳಿದರೆ ಅಟೆಂಡರ್ ಕಡೆಯಿಂದ ಒಂದು ಕೋಲ್ ತರಿಸಿ ಒಂದು 4 ಬೆನ್ನ ಮೇಲೆ ಬಾರಿಸಿ ಕಳಿಸ್ತಾರಷ್ಟೇ. ಏನು ಹೋದ ಜನ್ಮ ಮಾತಾಡ್ತೀವಿ, ಹೋಗಾಚೆ ಅಂತಾರೆ. ಯಾರೂ ಕೇಳೋದಿಲ್ಲ. ಆದರೆ ಇಲ್ಲಿ ಹಾಗಲ್ಲ. 1 ಜನ್ಮ ಅಲ್ಲ, 2 ಜನ್ಮ ಅಲ್ಲ, 3 ಅಲ್ಲ, 4 ಅಲ್ಲ, 7 ಅಲ್ಲ, 10 ಅಲ್ಲ, 100 ಅಲ್ಲ, 1000 ಅಲ್ಲ. ಅನಾದಿ ಕಾಲದಿಂದ ಮಾಡಿದಂತಹ ಕರ್ಮಗಳು ಫಲ ಸಿಗೋವರೆಗೆ ಸುಭದ್ರವಾಗಿ ದೇವರ ಬ್ಯಾಂಕಿನೊಳಗಿರುತ್ತೆ. ಫಲ ಕೊಟ್ಟೇ ಹೋಗೋದು, ಫಲ ಕೊಡದೆ ಹೋಗೋದಿಲ್ಲ. ಬೇಡ ಈ ಕರ್ಮಗಳ ಫಲ ನನಗೆ, ನಾನು ಮೋಕ್ಷಕ್ಕೆ ಹೋಗಬೇಕು ಅಂತಂದರೆ ನೀವು ಬೇಡ ಅಂದರೆ ಬಿಡಿ ಅಂತಾನೆ. ಆದರೆ ಅವ್ಯವಸ್ಥೆ ಆಯಿತು, ನಿನ್ನ ಹೆಸರೊಳಗಿದ್ದದ್ದು ಎಲ್ಲಿಯೂ ಹೋಯಿತು, ಕಳೆದು ಹೋಯಿತು, ಇನ್ಯಾರೋ ಕದ್ದುಕೊಂಡು ಹೋದರು, ಅದೆಲ್ಲ ಆಗೋದಿಲ್ಲ. ನೀನೇ ಬೇಡ ಅಂದರೆ ಇನ್ನೊಬ್ಬರಿಗೆ ಕೊಡ್ಬೋದು. ಈ ವ್ಯವಸ್ಥೆಯನ್ನು ದೇವರ ಬ್ಯಾಂಕಿನೊಳಗೆ ನಾವು ಕಾಣಬಹುದು ಅನ್ನೋದಕ್ಕೆ ದೇವರಿಗೆ ಸಮರ್ಪಣೆ ಮಾಡಿ. ನಾವು ಸಮರ್ಪಣೆ ಮಾಡದೇ ಇದ್ದರೆ ಕಳ್ಳರಾಗ್ತೇವೆ, ಕೃತಜ್ಞರಾಗ್ತೇವೆ. ಆ ಕಳ್ಳತನದ ಪಾಪಕ್ಕೆ ಈ ಸಂಸಾರದ ಬಂಧನದಲ್ಲಿಯೇ ಕೊಳೆಯಬೇಕಾಗತ್ತೆ ಎನ್ನುವುದು ಒಂದಾದರೆ, ಸಮರ್ಪಣೆ ಮಾಡೋದರಿಂದ ಸಂಸಾರದಿಂದ ಮೋಚನೆಯಾಗತ್ತೆ. ಇಹಲೋಕದಲ್ಲಿಯೂ ನಮಗೆ ಲಾಭ ಇದೆ. ನಾವು ಮಾಡಿದಂತಹ ಪುಣ್ಯ ಕಾಲಕಾಲಕ್ಕೆ ನಮಗೆ ಒದಗಿಸುವ ವ್ಯವಸ್ಥೆಯನ್ನು ಮಾಡೋದು ದೇವರು. ಅವನನ್ನು ಬಿಟ್ಟರೆ ಇನ್ನೊಬ್ಬರು ಮಾಡೋರು ಇಲ್ಲ. ಆದರೆ ಅವನಿಗೆ ನಾವು ಒಪ್ಸೋದಿಲ್ಲ ಅಂದರೆ ಅದಕ್ಕಿಂತ ದಡ್ಡತನ ಇನ್ನೇನು? ಅದಕ್ಕಾಗಿ
ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಆ ಪರಮಾತ್ಮ ವಾಯುದೇವರ ದ್ವಾರ ನಮಗೆ ಆ ಫಲಗಳನ್ನು ಕೊಡಿಸ್ತಾನೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಅವರವರು ಮಾಡಿದ ಕರ್ಮದ ಫಲವನ್ನು ಅವರವರಿಗೇ ಕೊಡುವ ವ್ಯವಸ್ಥೆಯನ್ನು ವಾಯುದೇವರು ಮಾಡುತ್ತಾರೆ ದೇವರ ಆಜ್ಞೆಯಿಂದ. ಹನುಮಂತ ದೇವರ ಕಥೆಯನ್ನು ಕೇಳ್ತಿರಲ್ಲ, ಕಪಿಗಳೆಲ್ಲ ಮೂರ್ಛಿತರಾದಾಗ ಅವರೆಲ್ಲರನ್ನು ಎಬ್ಬಿಸುವುದಕ್ಕೆ ಗಂಧಮಾದನ ಪರ್ವತವನ್ನು ತೆಗೆದುಕೊಂಡು ಬರ್ತಾರೆ. ಸಂಜೀವಿನಿ ಮೊದಲಾದ ಔಷಧಿಗಳಿಂದ ಕೂಡಿದ ಗಂಧಮಾದನ ಪರ್ವತವನ್ನು ಹೀಗೆ ತಂದರೆ ಅದರ ಗಾಳಿ ಬಡದದ್ದಕ್ಕೇನೆ ಅವರೆಲ್ಲ ಎದ್ದು ಕೂಡ್ತಾರೆ. ಕಪಿಗಳು ಕೆಲಸ ಮುಗಿಯಿತು, ಮತ್ತೆ ತಿರುಗಿ ಒಯ್ದಿಡಬೇಕು. ತರೋ ಮುಂದೇನೋ ಹೋಗಿ ತೊಗೊಂಡು ಬಂದರು, ತಿರುಗಿ ಮತ್ತೆ ಅಷ್ಟು ದೂರ ಹೋಗಿ ಎಲ್ಲಿಡೋದು ಅಂತ ಇಲ್ಲಿಂದನೇ ಎಸೆದರು. ಇದು ದಕ್ಷಿಣದ ತುದಿ ಲಂಕಾಯಲ್ಲಿ, ಅದು ಹಿಮಾಚಲದ ಆಚೆಗೆ ಇರುವಂತಹ ಗಂಧಮಾದನ ಪರ್ವತೆಯಲ್ಲಿ ದಕ್ಷಿಣದ ತುದಿಯಲ್ಲಿ ನಿಂತು ಎಸೆದರೆ 50,000 ಯೋಜನ ದಾಟಿ ಆ ಪರ್ವತ ಹಾರಿ ಬಂದು ಮೊದಲೆಲ್ಲಿತ್ತೋ ಅಲ್ಲೇ ಕುಳಿತದೆ. ಮೊದಲೆಲ್ಲಿತ್ತೋ ಅಲ್ಲೇ ಕುಳಿತದೆ ಅಂದರೆ ಯಾವ ಗಿಡ ಕಡಿದುಕೊಂಡು ಅರ್ಧ ಆಗಿ ಬಂದಿತ್ತೋ, ಯಾವ ಕಲ್ಲು ಸೀಳಿ ಅರ್ಧ ಕಿತ್ತಿಕೊಂಡು ಬಂದಿತ್ತೋ ಅದು ಅಲ್ಲಿಯೇ ಹೋಗಿ ಸರಿಯಾಗಿ ಕೂತದೆ. ಆ ಕಲ್ಲು, ಆ ಗಿಡ, ಆ ಕಟ್ಟಿಗೆ, ಆ ಮಣ್ಣು ಎಲ್ಲಿಂದ ಕಿತ್ತಿ ಎತ್ತಿತ್ತೋ ಮತ್ತೆ ಸರಿಯಾಗಿ ಅಲ್ಲೇ ಕೂತದೆ. ಅಂತೂ ಇದನ್ನು ಕಿತ್ಕೊಂಡು ಯಾರೋ ಹೋಗಿದ್ರೆ ಕಾಣಿಸ್ತದೆ, ಮತ್ತಂದು ಕೂಡಿಸ್ಯಾರ ಅಂತನ್ನೋ ಗುರುತೂ ಸಿಕ್ಕಿಲ್ಲಂತೆ. ನಷ್ಟಚ್ಛೇದಾಂಕ ಪ್ರಾಗಿವಾಭೂತ್ ಕಪಿವರ ವಪುಷಸ್ತೆ ನಮಃ ಕೌಶಲಾಯ. ಇದು ಸಾಂಕೇತಿಕ ಕಥೆ, ಅಂದರೆ ನಡೆಯದ ಕಥೆ ಅಂತ ಅರ್ಥ ಅಲ್ಲ, ನಿಜವಾಗಿ ನಡೆದದ್ದೇ. ಆದರೆ ಇದೊಂದು ಸಾಂಕೇತಿಕ. ಏನಿದು? ಯಾವ ಕಲ್ಲು, ಯಾವ ಗಿಡ, ಯಾವ ಮಣ್ಣು, ಯಾವ ಎಲೆ ಎಲ್ಲಿ ಅರ್ಧ ಹರಿದು ಬಂದಿತ್ತೋ ಅದು ಮತ್ತೆ ಅಲ್ಲಿಯೇ ಕೂಡೋ ಹಾಗೆ ವಾಯುದೇವರು ಎಸೆದಿದ್ದಾರೆ. ಇದರ ಅರ್ಥ ಅನಂತ ಜೀವರಾಶಿಗಳು ಕರ್ಮಗಳನ್ನು ಮಾಡಿದ್ದರೂ ಕೂಡ ಯಾವ ಜೀವ ಯಾವ ಕರ್ಮವನ್ನು ಮಾಡಿರ್ತಾನೋ ಅದೇ ಜೀವನಿಗೆ ಅದೇ ಕರ್ಮದ ಫಲವನ್ನು ಒಬ್ಬರೇ ವಾಯುದೇವರು ಕೊಡುವುದಕ್ಕೆ ಸಮರ್ಥರಾಗಿದ್ದಾರೆ. ಇವನು ಮಾಡಿದ ಕರ್ಮ ಅವನಿಗೆ, ಅವನು ಮಾಡಿದ ಕರ್ಮ ಇವನಿಗೆ. ಅಯ್ಯೋ ಒಂದು ಸ್ವಲ್ಪ ಅವಸರದಲ್ಲಿ ಮರೆತುಬಿಟ್ಟೆ, ನೀವು ಮಾಡಿದ್ರೇನು ಪಾಪ ದಾನ, ಆ ಪುಣ್ಯದ ಫಲವನ್ನು ನಾನು ಇವನಿಗೆ ಕೊಟ್ಬಿಟ್ಟೆ, ಸಾರಿ ಏನು ಅನ್ಕೋಬೇಡ್ರಿ, ಇನ್ನೊಮ್ಮೆ ದಾನ ಮಾಡಿರಿ, ಏನು ಮಾಡಲಿಕ್ಕಾಗೋದಿಲ್ಲ, ಐ ಆಮ್ ಹೆಲ್ಪ್ಲೆಸ್, ಯಾಕಂದರೆ ಅದು ಅವನಿಗೆ ಹೋಗ್ಬಿಡ್ತು. ಈ ಪರಿಸ್ಥಿತಿ ವಾಯುದೇವರಿಗೆ ಎಂದಿಗೂ ಬರೋದಿಲ್ಲ. ಸ್ವಸ್ವಸ್ಥಾನ ಸ್ಥಿತಾತಿ ಸ್ಥಿರ ಶಕಲ ಶಿಲಾ ಜಾಲ ಸಂಶ್ಲೇಷ ನಷ್ಟಚ್ಛೇದಾಂಕ ಪ್ರಾಗಿವಾಭೂತ್ ಕಪಿವರ ವಪುಷಸ್ತೆ ನಮಃ ಕೌಶಲಾಯ. ಇದು ವಾಯುದೇವರ ಕೌಶಲ. ವಾಯುದೇವರ ದ್ವಾರ ಈ ರೀತಿ ಕರ್ಮಗಳ ಫಲವನ್ನು ಅವರವರಿಗೆ ಸಿಗುವಂತೆ ಮಾಡುವ ವ್ಯವಸ್ಥೆಯನ್ನು ಮಾಡುವ ದೇವರಿಗೆ ಸಮರ್ಪಣೆ ಮಾಡದೆ, ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡದೆ ಹಾಳಾಗಬೇಡೋ ಮನುಜ, ಭಗವಂತನಿಗೆ ಸಮರ್ಪಣೆಯನ್ನು ಮಾಡು ಅಂತ ಕವಿಗಳು ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.